ಸೈತಾನನ ಎದುರಿಸಿ ನಿಲ್ಲಿರಿ, ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತಾರೆ. ರೆಸಿಸ್ಟ್ ದ ಡೆವಿಲ್. ಹಾಗೆ ಯಾಕೆ ರೆಸಿಸ್ಟ್ ದ ಡೆವಿಲ್? ಎವ್ರಿ ಡೇ ಯು ಹ್ಯಾವ್ ಎ ವಾರ್. ಕೋಲ್ಡ್ ವಾರ್ಸ್ ಇರುತ್ತೆ ನಿಮ್ಮ ಮನಸ್ಸಲ್ಲಿ. ನಿಮ್ಮ ಮನಸ್ಸಲ್ಲಿ ಹೋರಾಟ, ಹೃದಯದಲ್ಲಿ ಹೋರಾಟ, ಕಣ್ಣಲ್ಲಿ ಹೋರಾಟ, ಕಿವಿಯಲ್ಲಿ ಹೋರಾಟ, ಹೃದಯದಲ್ಲಿ ಹೋರಾಟ, ಭವಿಷ್ಯತ್ ಕಾಲದ ಬಗ್ಗೆ ಹೋರಾಟ, ಮಕ್ಕಳು ನೋಡಿದ ತಕ್ಷಣ ಅಯ್ಯೋ ಹೋರಾಟ, ಮಕ್ಕಳ ಮೇಲೆ ಬರ್ತಾರೆ ಇಲ್ವಾ, ಇದೆಲ್ಲ ಒಂದು ಬ್ಯಾಟ್ಲಿಂಗು ನಿಮ್ಮ ಮನಸ್ಸಲ್ಲಿ ಆಗ್ತಾ ಇರುತ್ತೆ. ಎವ್ರಿ ಡೇ ಯು ಹ್ಯಾವ್ ಎ ವಾರ್. ಬಟ್ ದೇವ್ರು ವಾಕ್ಯಳುತ್ತೆ, ರೆಸಿಸ್ಟ್ ಹಿಮ್, ಡೋಂಟ್ ಗೋ ಅಂಡ್ ಕಿಲ್ ಹಿಮ್ ಅಂತ ಹೇಳಿಲ್ಲ, ಗೋ ಅಂಡ್ ರೆಸಿಸ್ಟ್ ಹಿಮ್. ಅವನ ಮುಂದೆ ನಿಲ್ಲಿ, ಮಿಕ್ಕಿದ ದೇವರೆಲ್ಲ ಕೆಲಸ ಮಾಡಿ. ಅದಕ್ಕೆ ದೇವ್ರು ವಾಕ್ಯಳುತ್ತೆ, ಕರ್ತ ನಿಮಗಾಗಿ ಯುದ್ಧ ಮಾಡ್ತಾರೆ. If you change all your worries into worship, God will change all your battles into blessings. ಈ ಮೇ ತಿಂಗಳಲ್ಲಿ ನಿಮ್ಗೊಂದು ಬ್ಲೆಸ್ಸಿಂಗ್ ಅಪ್ಪ ಇಟ್ಟಿದ್ದಾರೆ. ಆ ವರೀಸ್ನ ಬಿಡಿ. ಮನೆಗೆ ಒಬ್ಬ ಹುಡುಗ ಎದ್ದು ಬರ್ತಾನೆ, ಅವನ ಹೆಸರೇ ದಾವೀದನ. ಒಬ್ಬ ಹುಡುಗ ಎದ್ದು ಬರ್ತಾನೆ, ರಣಶೂರನಲ್ಲ, ಆರ್ಮಿಲಿರೋನಲ್ಲ, ಕತ್ತಿ ವರಸನೆ ಕಲ್ತವನಲ್ಲ, ಕತ್ತಿ ವಿದ್ಯೆನ ಮಾಡೋನಲ್ಲ, ಯಾವ ಕುಸ್ತಿನ ಮಾಡೋನಲ್ಲ, ಅದು ಎಲ್ಲದಕ್ಕಿಂತ ಮೇಲಾಗಿ ಕರ್ತನನ್ನ ಪ್ರೀತಿ ಮಾಡೋನಾಗಿದ್ದ, ಕರ್ತನ ಆರಾಧಕನಾಗಿದ್ದ, ಕರ್ತನಿಗೆ ಸ್ತೋತ್ರ ಮಾಡೋನಾಗಿದ್ದ, ಕರ್ತನಿಗೆ ಅನುದಿನ ದೇವರಿಗೆ ಮಹಿಮೆ ಕೊಡೋನಾಗಿದ್ದ. ಆಗ ಒಳಗೆ ಚೇಂಜ್ ಆದರೆ ಹೊರಗಡೆ ತಾನಾಗೆ ಚೇಂಜ್ ಆಗುತ್ತೆ. ಒಳಗೆ ಚೇಂಜ್ ಆಗಬೇಕು. ಏನು ಚೇಂಜ್ ಆಗಬೇಕು? ನಿನ್ನ ಭಾವನೆಗಳು ಚೇಂಜ್ ಆಗಬೇಕು, ನಿನ್ನ ಸನ್ನಿವೇಶಗಳು ಚೇಂಜ್ ಆಗಬೇಕು, ನಿನ್ನ ವಿಚಾರಗಳು ಚೇಂಜ್ ಆಗಬೇಕು, ನಿನ್ನ ಆಲೋಚನೆಗಳು ಚೇಂಜ್ ಆಗಬೇಕು. ಯಾವಾಗ ಚೇಂಜ್ ಆಗೋದಕ್ಕೆ ನೀ ಆರಂಭ ಮಾಡ್ತೀಯಾ? ದ ಡೇ ವೆನ್ ಯು ಬಿಕಮ್ ಟು ಚೇಂಜ್. ಯಾವಾಗ ಚೇಂಜ್ ಆಗಬೇಕು ಅಂತ ಆರಂಭ ಮಾಡ್ತೀಯಾ, ಪರಲೋಕದ ದ್ವಾರಗಳು ನಿನಗಾಗಿ ತೆರೆಯಲ್ಪಡತ್ತೆ. ಆಶೀರ್ವಾದ ತೆರೆಯಲ್ಪಡತ್ತೆ. ನಿಮಗೆ ಆಶೀರ್ವಾದ ಅದ್ಭುತವಾಗಿ ದೇವರ ಕಾರ್ಯ ಮಾಡ್ತೀನಿ ಅಂತ ಹೇಳ್ತಾರೆ. ಗಾಡ್ ಇಸ್ ಟ್ರೆಮೆಂಡಸ್ ಬ್ಲೆಸ್ಸಿಂಗ್ ಫಾರ್ ಯು. ಚಾಲೆಂಜಸ್ಗಳಿರುತ್ತೆ, ಯಾಕೆಂದ್ರೆ ಸೈತಾನ ಬಿಡೋದಿಲ್ಲ. ನೀನು ಆಶೀರ್ವಾದ ಪಡೆದು ಬಿಡ್ತೀಯಾ, ಮೇಲೆ ಬಂದ್ಬಿಡ್ತೀಯಾ ಅಂತ ಹೇಳಿ. ಇವತ್ತು ನೋಡಿ, ಒಬ್ಬೊಬ್ಬರು ಚೆಕ್ ತಗೋಬೇಕು ಹೇಳ್ತಾರೆ. ಮನೇಲಿ ಎಷ್ಟೆಲ್ಲ ಹೋರಾಟ ಇತ್ತು, ನಾನು ಲೈಫೇ ಬೇಡ, ಕೆಲಸ ನಿಲ್ಲಿಸಿ ಕೆಲಸಕ್ಕೆ, ಎಜುಕೇಷನ್ ನಿಲ್ಲಿಸಿ ಕೆಲಸಕ್ಕೆ ಹೋಗ್ಬಿಡಬೇಕು. ಬಟ್ ಗಾಡ್ ಡಸಂಟ್ ನೀಡ್ ದಟ್ ಒನ್. ನಿನಗೆ ಒಂದು ಸೂಪರ್ ನ್ಯಾಚುರಲ್ ಬ್ಲೆಸ್ಸಿಂಗ್ ಅಪ್ಪ ಇಟ್ಟಿದ್ದಾರೆ. ಆ ಆಶೀರ್ವಾದ ಪಡೆದು ಅದು ನಿನ್ನದಾಕಿಕೊಳ್ಬೇಕಾದ್ರೆ ದೇವ್ರ ಇವತ್ತು ಇಷ್ಟಪಡ್ತಾರೆ ಮಗಳೇ, ಇಷ್ಟಪಡ್ತಾರೆ. ಅದ್ಭುತವಾದ ಕಾರ್ಯ ಆಗತ್ತೆ. ಅದಕ್ಕೆ ಮೊದಲು ನೀ ಕನ್ನಡಿ ಮುಂದೆ ನಿಂತಾಗ ನೀನೇ ಹೊಗಳಬೇಕು. ನಾ ರಾಜಾದಿರಾಜನ ಮಗಳು, ನಾ ರಾಜಾದಿರಾಜನ ಮಗ, ನಾನು ರಾಜಕುಮಾರಿ, ನಾನು ರಾಜಕುಮಾರ, ನಾನು ಆಳತಕ್ಕವನು, ಅದ್ಭುತವಾಗಿರತಕ್ಕವನು, ಆಶೀರ್ವಾದದಲ್ಲಿ ನೆಲೆಯಾಗಿರೋನು, ಐಶ್ವರ್ಯದಲ್ಲಿ ನಡೆಯುವ ಆತನು, ನನ್ನಲ್ಲಿರುವ ಆತ ದೇವರು ಹೆಚ್ಚಿನವನಾಗಿದ್ದಾನೆ ಲೋಕದಲ್ಲಿ ಇರುವವನಿಗಿಂತ. ನನ್ನಲ್ಲಿರುವ ದೇವರು ಹೆಚ್ಚಿನವನಾಗಿದ್ದಾನೆ. ಗ್ರೇಟರ್ ಇಸ್ ಹಿ ದಟ್ ಇಸ್ ಇನ್ ಯು ದನ್ ಹಿ ದಟ್ ಇಸ್ ಇನ್ ದ ವರ್ಲ್ಡ್. ಉಲಗத்தில் இருக்கிறவனை காட்டிலும் உனக்குள்ளாக இருக்கிற கர்த்தர் பெரியவர். ಅವರು பெரியவர் ಮಕ್ಕಳೇ. ಅವರು ಎಲ್ಲವನ್ನೂ ದೊಡ್ಡವರಾಗಿದ್ದಾರೆ. ಅವಳು ಅಷ್ಟು ದೊಡ್ಡ ದೇವರ ಮಗಳನ್ನೇ ಆಗಿದೆ ಅಂದ್ರೆ ನಿನ್ನ ಸುಮ್ಮನೆ ಬಿಡ್ತಾನ ಅಪ್ಪ? ಅಪ್ಪಡಿ ಸುಮ್ಮ ಬಿಡ ಮಾಟಾರಂಗ. ಅವಳು ಹಾಗೆ ನಿಮ್ಮನ್ನ ಬಿಡೋದಿಲ್ಲ. ಆದರೆ ನಿನ್ನ ವಿಚಾರಗಳು ತೆಗಿಬೇಕು, ಚೇಂಜ್ ಆಗಬೇಕು. ಲೋಕದ ನಡವಳಿಕೆಯನ್ನು ಅನುಸರಿಸದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ದೇವರ ಸಜೀವುಳ್ಳ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ನೂತನ ಮಾಡಿಕೊಂಡು ಪರಲೋಕ ಭಾವದವರಾಗಿರಿ. Do not be transformed to this world, but be a transformed. Do not conform to this world, but be a transformed by renewing of your mind by the living word of God. ವಾಕ್ಯ ಚೇಂಜ್ ಮಾಡಬೇಕು. ಡೈಲಿ ನಿಂದಿಡ್ತೇವೆ, ಯೋಚನೆ ಮಾಡಬೇಕು. ಈ ಒಂದು ವಾರ ಮುಗೀತಾ? ಮೇ ತಿಂಗಳು ಬಂದನಾ? ಓಕೆ. ಏಪ್ರಿಲ್ ಚೇಂಜ್ ಆದ್ನಾ? ಅಪಿಟೈಟ್ ಚೇಂಜ್ ಆಯಿತಾ? ನಿದ್ರೆ ಟೈಮ್ ಚೇಂಜ್ ಆಯಿತಾ? ಪ್ರೇಯರ್ ಟೈಮ್ ಇನ್ಕ್ರೀಸ್ ಆಯಿತಾ? ಬೈಬಲ್ ಓದೋದು ಇನ್ಕ್ರೀಸ್ ಆಯಿತಾ? ಇದನ್ನು ನೀನು ಕ್ವಶನ್ ಮಾಡಿ ರೀಸನ್ ಮಾಡಬೇಕು. ನನಗೇನು ಆಗಿಲ್ಲ ಬೇಡ, ನೀನು ಚೇಂಜ್ ಆಗಿಲ್ವೇ? ತಪ್ಪು ತಿದ್ಕೊಳ್ತಿಲ್ವೇ? ದೋಷಗಳನ್ನ ಮುಚ್ಚಿಟ್ಟುಕೊಳ್ಳೋನು ಶುಭ ಹೊಂದಲಾರ. ಕೆಲವನ್ನ ನಾನು ನೋಡ್ತೀನಿ, ತಿದ್ಕೊಳ್ಳೋದೇ ಇಲ್ಲ. ನೀವು ತಿದ್ಕೊಳ್ಳೋದೇ ಇಲ್ಲ ಅಂದಮೇಲೆ ದೇವ್ರು ಹೇಗೆ ನಿಮ್ಗೆ ಆಶೀರ್ವಾದ ಕೊಡ್ತಾರೆ? ಕೆಲವು ಟೈಮ್ ಮರ ಬೆಳಿಬೇಕಾದ್ರೆ ಏನು ಮಾಡ್ತಾರೆ? ಸೈಡಲ್ಲಿರೋ ರಂಬೆಗಳನ್ನ ಕಟ್ ಮಾಡ್ತಾನೆ ಗಾರ್ಡನರ್, ತೋಟಗಾರ. ಏನು ಮಾಡ್ತಾನೆ? ಏನಕ್ಕಪ್ಪ ಚೆನ್ನಾಗಿ ಬಂದಿದ್ದು, ಅದನ್ನ ಯಾಕಪ್ಪ ಕಟ್ ಮಾಡ್ತೀವಿ ಸರ್? ಇದು ಹಿಂಗೆ ಬಿಟ್ಟರೆ ಇದು ಅಜ್ಜಿ ಥರ ಹಾಗೇ ಅಗಲಕ್ಕೆ ಬಂದ್ಬಿಡುತ್ತೆ ಸರ್, ಇದು ಉದ್ದಕ್ಕೆ ಬೆಳೆಯಲ್ಲ ಅಂತ ಹೇಳ್ತಾರೆ ಅವರು. ಅಗಲಕ್ಕೆ ಬಂದ್ಬಿಡತ್ತೆ, ಉದ್ದಕ್ಕೆ. ಅದಕ್ಕೆ ಏನು ಮಾಡ್ತೀನಿ? ರಂಬೆ ಕಟ್ ಆಗಿದ ತಕ್ಷಣ ಮರ ಹೇಳೋದೆ, ಕಟ್ ಮಾಡ್ಬಿಡ್ನ, ಇನ್ನೂ ಮೇಲ್ ಬೆಳೆಯಣ್ಣ. ತಿರ್ಗಾ ರಂಬೆ ಕಟ್ ಮಾಡ್ತಾನೆ, ಇದು ಕಟ್ ಮಾಡ್ಬಿಡ್ನ, ಇನ್ನೂ ಉದ್ದೆ ಬೆಳೆಯಣ್ಣ. ಇನ್ನೊಂದೆರಡು ರಂಬೆ ಬರೋದು, ಇದು ಕಟ್ ಮಾಡ್ಬಿಡ್ನ, ಇನ್ನೂ ಮೇಲೆ ಹೋಗೋಣ. ಇದು ಅವ್ನು ಕಟ್ ಮಾಡ್ತಾನೆ ಮೇಲೆ ನಿಗರ್ಕೊಂಡು ಹೋಗ್ತಾ ಇರುತ್ತೆ. ಆ ದೇವ್ರ ಚಿತ್ತ ಅಂದರೆ ಇದು ಮೇಲೆ ಬರ್ಬೇಕಂತ ಆಸೆ ಪಡ್ತಾನೆ.
ದೇವ್ರು ನಿನ್ನ ಮೇಲೆ ತರೋವರೆಗೂ ಬಿಡಲ್ಲ. ಆಮೆನ್. ದೇವ್ರು ನಿನ್ನ ಮೇಲೆ ತರೋ, ಅದಕ್ಕೆ ದೇವ್ರು ಹೇಳ್ತಾರೆ ಯಾಕೋಬ್ಗೆ, ನಿನ್ನನ್ನು ನಾನು ಹೇಳಿದ ಮಾತುಗಳೆಲ್ಲ ನೆರವೇರೋವರೆಗೂ ನಾನು ನಿನ್ನನ್ನು ಬಿಡುವುದಿಲ್ಲ. ಆಮೆನ್. ಆಗ ದೇವ್ರ ಕಾರ್ಯ ನೆರವೇರೋವರೆಗೂ ದೇವ್ರು ನಿಮ್ಮನ್ನು ಬಿಡೋದಿಲ್ಲ. ಆದರೆ ನೀವು ದೇವ್ರನ್ನ ಆಗಾಗ ಬಿಟ್ಟು ಬಿಟ್ಟು ಹೋಗ್ತೀರಾ. ಅತ್ತೆ ಮನೆಗೆ, ನಾದಿನಿ ಮನೆಗೆ, மாமா வீட்டுக்கு, மச்சா வீட்டுக்கு போயிடுறீங்க. மூடு போயிடுச்சு பத. இன்னைக்கு ஜபா செய்யல, பிசாசி ரொம்ப ತಡಕಿದೆ ಬದ. ನಾತನಾರು ಇರ್ತಾರೆ ಬದ. ನಾದಿನಿಂದ ತುಂಬ ಹೋರಾಟ, ಅತ್ತೆಯಿಂದ ಹೋರಾಟ. ಒಂದೊಂದು ದಿನ ಒಂದೊಂದು ಹೇಳ್ಕೊಂಡು ಬರ್ತೀಯ, ನನ್ನ ದೇಹನೇ ನನಗೆ ಶತ್ರು ಬದ, ನಮ್ಮ ಮಾಮನೇನು ಸರಿ ಇಲ್ಲ ಬದ. ಒಂದು ವಾರ ಫುಲ್ ಇದನ್ನೇ ಹೇಳ್ಬಿಟ್ರೆ ನೀನು ಬೆಳೆಯೋದೆಲ್ಲಿದೆ? ನಿನ್ನ ಮಾಮಗಿಂತ, ನಿನ್ನ ಮಚ್ಚಾಗಿಂತ, ನಿನ್ನ ಸಹೋದರನಿಗಿಂತ, ಸಹೋದರಗಳಿಗಿಂತ ಕರ್ತನು ಹೆಚ್ಚಿನವಂತ ನೀವು ಅರಿಕೆ ಮಾಡಿ. 17ನೇ ಅಧ್ಯಾಯ 1 ಸಾಮ್ಯಲ ಪುಸ್ತಕದಲ್ಲಿ ಆಲ್ರೆಡಿ ನೀವು ಮೆಸೇಜ್ ಎಲ್ಲ ಕೇಳಿಡ್ತೀರ, ದೇವರಿಗೆ ಸ್ತೋತ್ರವಾಗಲಿ. 17ನೇ ಅಧ್ಯಾಯದಲ್ಲಿ ಒಂದು ಸವಾಲು ಬಂತು ಇಸ್ರಾಯೇಲ್ ಮಕ್ಕಳಿಗೆ. ಅವ್ರ ಜೊತೆನೇ ದೇವರಿದ್ದರು, ಅವ್ರ ಜೊತೆನೇ ದೇವರು ಮಾತಾಡ್ತಾ ಇದ್ರು, ಅವ್ರ ಜೀವನದಲ್ಲಿ ಆರಾಧನೆ ಮಾಡ್ತಾಯಿದ್ರು. ಎಲ್ಲ ಘನವಾಗಿತ್ತು ಅರಸನಿಗೆ, ಸೌಲ್ ಅರಸನಿಗೆ. ಒಂದು ದಿನ ದಿಢೀರ್ ಅಂದ್ಬಿಟ್ಟು ಒಂದು ಯುದ್ಧ ಬಂದ್ಬಿಡ್ತು. ಆ ಯುದ್ಧ ಬಂದಾಗ 17ನೇ ವಾಕ್ಯ 1ನೇ ವಾಕ್ಯ ಹೇಳಮ್ಮ. ಫಿಲಿಪಿಯರು ಫಿಲಿಷ್ಟಿಯರೊಡನೆ ಯುದ್ಧ ಮಾಡುವುದಕ್ಕಾಗಿ ಸೈನ್ಯವನ್ನು ಕೂಡಿಸಿ ಏಲಾ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡು ವ್ಯೂಹ ಕಟ್ಟಿದರು. ಫಿಲಿಷ್ಟಿಯರು ಒಂದು ಗುಡ್ಡದ ಪಕ್ಕದಲ್ಲಿಯೂ ಇಸ್ರಾಯೇಲ್ಯರು ಇನ್ನೊಂದು ಗುಡ್ಡದ ಪಕ್ಕದಲ್ಲಿಯೂ ನಿಂತರು. ಉಭಯರ ಮಧ್ಯದಲ್ಲಿ ಒಂದು ತಗ್ಗು ಇತ್ತು. ಫಿಲಿಷ್ಟಿಯರ ಪಾಳೆಯದಿಂದ ಗತ್ ಊರಿನವನಾದ ಗೊಲ್ಯಾತನೆಂಬ ಒಬ್ಬ ರಣಶೂರ ರಾಕ್ಷಸನು ಹೊರಟು ಬಂದನು. ಅವನು 6.5 ಮೊಳೆ ಎತ್ತರವಾಗಿದೆ. ಒಂದು ದೊಡ್ಡ ಚಾಲೆಂಜ್ ಬಂದ್ಬಿಡ್ತು ಈ ಮಕ್ಕಳಿಗೆ. ಯಾರಿಗೆ? ಮುಖ್ಯವಾಗಿ ಅರಸನಿಗೆ ಬಂದ್ಬಿಡ್ತು, ಸೌಲಿಗೆ. ಆ ಅರಸ ಬಂದಾಗ, ಈ ಯುದ್ಧ ಬಂದಾಗ ಇವನೇನು ಮಾಡ್ಬಿಡ್ತಾನೆ, ವಿತ್ಡ್ರಾಮ. ಅಯ್ಯೋ, ಈ ರಾಕ್ಷಸ ತುಂಬ ಹೈಟ್ ಆಗಿದ್ದಾನೆ, ಇವನ್ನ ನಾವು ಸೋಲ್ಸೋಕ್ಕಾಗೋದಿಲ್ಲ, ಇವನ್ನ ನೋಡಿದ್ರೆ ಭಯ ಆಗ್ತಾ ಇದೆ. 11ನೇ ವಾಕ್ಯ ಹೇಳುತ್ತೆ, ಅವನನ್ನು ನೋಡಿದಾಗ ಆ ಜನರಿಗೆ ಏನಾಯ್ತಂತೆ, ದೇವ್ರ ವಾಕ್ಯ ಹೇಳುತ್ತೆ. 11ನೇ ವಾಕ್ಯ ಓದಿಮ್ಮ. ಸೌಲನು ಎಲ್ಲ ಇಸ್ರಾಯೇಲರು ಆ ಫಿಲಿಷ್ಟಿಯನ ಮಾತನ್ನ ಕೇಳಿ ಬಹಳವಾಗಿ ಭಯಪಟ್ಟರು. ಅವರ ಎದೆ ಒಡೆದೋಯ್ತಂತೆ. ಎದೆ ಒಡೆದೋಯ್ತಂದ್ರೆ ನೀರು ಕೆಳಗೆ ಬಿದ್ದೋಯ್ತು, ಎದೆ ಒಡೆದು ಒಳಗೆ ಇರೋ ಧೈರ್ಯನೇ ಹೊರಟೋಯ್ತು. ಕೆಲವು ಟೈಮ್ ನೋಡಿ ನಾವು ಎದುರು ಬಿಡ್ತೀವಿ, ಶಿವರಿಂಗ್ ಆಗ್ಬಿಡ್ತೀವಿ, ಟೆನ್ಷನ್ ಆಗ್ಬಿಡ್ತೀವಿ. ಎಕ್ಸಾಮಲ್ಲಿ ಹೋಗಿದ ತಕ್ಷಣ ಎಲ್ಲ ಭಯ ಆಗಿದ ತಕ್ಷಣ ಈವನ್ ಕಲ್ತಿರೋದೆಲ್ಲ ನಮಗೆ ಮರೆತು ಹೋಗ್ಬಿಡುತ್ತೆ. ನಮ್ಮ ಎದೆ ಒಡೆದು ಬಿಡುತ್ತೆ, ಆಟೋಮೆಟಿಕ್ ಕೈಯಲ್ಲಿ ನೀರು ಬಂದ್ಬಿಡುತ್ತೆ, ಭಯ ಪಡ್ತೀವಿ, ಹಂಗೆ ಲೋ ಆಗಿಬಿಡ್ತೀವಿ, ಹಂಗೆ ಕೂತ್ಕೊಂಡ್ಬಿಡ್ತೀವಿ, ನೀರು ಕೇಳ್ತೀವಿ, ಅಯ್ಯೋ ಭಯ ಆಗುತ್ತೆ, ಕೆಟ್ಟ ಕನಸು ಇದೆಲ್ಲ ಬಂದ್ಬಿಡುತ್ತೆ. ಯಾಕೆ? ಸಮಥಿಂಗ್ ಎಲ್ಲೋ ನಿಮಗೊಂದು ಭಯ ಬಂದ್ಬಿಡುತ್ತೆ, ಆತ್ಮ. ಅದಕ್ಕೆ ದೇವ್ರು ಹೇಳ್ತಾರೆ, ಪ್ರತಿದಿನ ನೀವು ವಾಕ್ಯದಲ್ಲಿ ನಿಂತರೆ ಮಾತ್ರ ಆ ಒಂದೊಂದು ಸೈತಾನ ಎದುರಿಸೋದಕ್ಕೆ ನಿಮಗೆ ಸಾಧ್ಯ. ಸೈತಾನನ್ನು ಎದುರಿಸಿ ನಿಲ್ಲಿರಿ, ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತಾನೆ. ರೆಸಿಸ್ಟ್ ದ ಡೆವಿಲ್. ಹಾಗೆ ಯಾಕೆ ರೆಸಿಸ್ಟ್ ದ ಡೆವಿಲ್? ಎವ್ರಿ ಡೇ ಯು ಹ್ಯಾವ್ ಎ ವಾರ್. ಕೋಲ್ಡ್ ವಾರ್ಸ್ ಇರುತ್ತೆ ನಿಮ್ಮ ಮನಸ್ಸಲ್ಲಿ ಹೋರಾಟ, ಹೃದಯದಲ್ಲಿ ಹೋರಾಟ, ಕಣ್ಣಲ್ಲಿ ಹೋರಾಟ, ಕಿವಿಯಲ್ಲಿ ಹೋರಾಟ, ಹೃದಯದಲ್ಲಿ ಹೋರಾಟ, ಭವಿಷ್ಯದ ಕಾಲದ ಬಗ್ಗೆ ಹೋರಾಟ, ಮಕ್ಕಳು ನೋಡಿದ ತಕ್ಷಣ ಅಯ್ಯೋ ಹೋರಾಟ, ಮಕ್ಕಳ ಮೇಲೆ ಬರ್ತಾರೆ ಇಲ್ವಾ, ಇದೆಲ್ಲ ಒಂದು ಬ್ಯಾಟ್ಲಿಂಗು ನಿಮ್ಮ ಮನಸ್ಸಲ್ಲಿ ಆಗ್ತಾ ಇರುತ್ತೆ. ಎವ್ರಿ ಡೇ ಯು ಹ್ಯಾವ್ ಎ ವಾರ್. ಬಟ್ ದೇವ್ರು ವಾಕ್ಯಳುತ್ತೆ, ರೆಸಿಸ್ಟ್ ಹಿಮ್, ಡೋಂಟ್ ಗೋ ಅಂಡ್ ಕಿಲ್ ಹಿಮ್ ಅಂತ ಹೇಳಿಲ್ಲ, ಗೋ ಅಂಡ್ ರೆಸಿಸ್ಟ್ ಹಿಮ್. ಅವನ ಮುಂದೆ ನಿಲ್ಲಿ, ಮಿಕ್ಕಿದ ದೇವರೆಲ್ಲ ಕೆಲಸ ಮಾಡಿ. ಅದಕ್ಕೆ ದೇವ್ರು ವಾಕ್ಯಳುತ್ತೆ, ಕರ್ತ ನಿಮಗಾಗಿ ಯುದ್ಧ ಮಾಡ್ತಾರೆ. If you change all your worries into worship, God will change all your battles into blessings. ಈ ಮೇ ತಿಂಗಳಲ್ಲಿ ನಿಮಗೊಂದು ಬ್ಲೆಸ್ಸಿಂಗ್ ಅಪ್ಪ ಇಟ್ಟಿದ್ದಾರೆ. ಆ ವರೀಸ್ನ ಬಿಡಿ, ಆ ಚಿಂತೆಗಳನ್ನ ಬಿಡಿ. ಅಮ್ಮ ಏನಂತಾರೆ, ಅಪ್ಪ ಏನಂತಾರೆ, ಅವ್ರು ಏನಂತಾರೆ, ಅವ್ರಿಗೆ ನಮ್ಮ ಬಗ್ಗೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ, ಇವ್ರು ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಲೋಕದಲ್ಲಿ ಇರುವನಿಗಿಂತ ನನ್ನಲ್ಲಿರೋ ದೇವರು ಹೆಚ್ಚಿನ. ಅವ್ರು ಹಂಗಂದಿದ್ದಾರೆ, ಇವ್ರು ಹಂಗಂದಿದ್ದಾರೆ, ಎದೆ ಹೊಡೆದು ಹೋಯ್ತು. 70,000 ಸೈನಿಕರು, 70,000 men, ಆರ್ಮಿ ಪೀಪಲ್, ಸದ್ಯ ಗ್ರೇಟ್ ಆರ್ಮಿ ಪೀಪಲ್, ವಾರಿಯರ್ಸು, ಯುದ್ಧದಲ್ಲಿ ಜಯ ಮಾಡಿದವರು. ಒಂದೇ ಒಂದು ರಾಕ್ಷಸನ ನೋಡಿ ಒಂದು ಮನುಷ್ಯನಿಗೆ ಕೂಡ ಗಟ್ಸು ಬರಲಿಲ್ಲ, ಎಲ್ಲರ ಎದೆ ಹೊಡೆದು ಹೋಯ್ತು. ಯಾಕಂದ್ರೆ ಅವ್ರು ಯಾಕೆ ಎದೆ ಹೊಡೆದೋಯ್ತು ಅಂದ್ರೆ, ಆ ಎದೆ ಒಳಗೆ ಕರ್ತನ ಇರಲಿಲ್ಲ, ಆ ಎದೆ ಒಳಗೆ ಕರ್ತನ ವಾಕ್ಯ ಇರಲಿಲ್ಲ, ಆ ಎದೆ ಒಳಗೆ ಕರ್ತನ ವಾಗ್ದಾನ ಇರಲಿಲ್ಲ. There was no word, there was no promise in their hearts. But that's why when they saw the Philistine, when they saw the great giant Goliath,
ದೇವರ ಹಟ್ಟರ್ಲಿ ಶಾಕ್, ಅವ್ರಿಗೆ ಶಾಕ್ ಆಗಿ ಹೋಯ್ತು. ಅವರ ಎಲ್ಲರ ಎದೆಗಳು ಒಡೆದು ಹೋಯ್ತು. ಅವರು ಬಹಳವಾಗಿ ಭಯಪಟ್ಟರು. ಎಲ್ಲೇಳಿ, ಅವರು ಬಹಳವಾಗಿ ಭಯಪಟ್ಟರು. ನಾವು ಬಹಳವಾಗಿ ಭಯಪಡುವೆವು. ಭಯಪಡುವುದಿಲ್ಲ. ಮುಂಚಿ ಪದದ ತೆರಿಮೆ ಮುಖ ನೋಡಿದ್ರೆ ಗೊತ್ತಾಯ್ತದಲ್ಲ. ಇವಾಗೆಲ್ಲ ನಗ್ತಾ ಇದ್ದೀರಾ. ಇವಾಗ ಇನ್ನೂ ಒಂದು ಮೆಸೇಜ್ ಬಂದ್ಬಿಡ್ದು ಸಾಕು, ಮೂತಿ ಆಗ್ಬಿಟ್ಟು ಹೊರಗಡೆ ಹೋಗಿ ಊಟ ಗೀಟ ಎಲ್ಲ ತಿಂಡಿ ಎಲ್ಲ ಬಿಟ್ಬಿಡ್ತೀವಿ ನೋಡಿ. ಎಲ್ಲ ಬಿಟ್ಬಿಟ್ಟು ಇರೋ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಒಂದು ಲುಂಗಿ ಹಾಕ್ಕೊಡೋದು, ಒಂದು ಭೀಷಣಿ ಬೀಚ್ಕೊಂಡು ಅಯ್ಯೋ ಏನೋ ನಡ್ಕೊಮೋ ನಡ್ಕೋ ಪೋಡ ಅಂತ ಹೇಳ್ತಾರೆ. ಏನಾಗತ್ತೆ ಅದಕ್ಕೆ ಯೋಬ್ ಹೇಳ್ತಾನೆ, ನಾನು ಯಾವುದಕ್ಕೆ ಭಯಪಟ್ಟೆ ಅದು ಖಂಡಿತ ಸಂಸಿ ಬಂದ್ಬಿಡತ್ತೆ. ಯಾವುದಕ್ಕೆ ನಾ ಭಯಪಟ್ಟೆ ಅದು ಬಂದ್ಬಿಡ. ಅಯ್ಯೋ ಏನಾಗ್ಬಿಡತ್ತೆ, ಏನಾಗಲ್ಲ ರೀ. ನಿಮ್ಮ ಭವಿಷ್ಯತ್ ಕಾಲ ಕರ್ತನ ಕೈಲಿ. ಯು ಲವ್ ಗಾಡ್, ಯು ಲವ್ ದ ಬೈಬಲ್, ಯು ಲವ್ ದ ಗಾಡ್ಸ್ ವರ್ಡ್. ಕರ್ತನ ವಾಕ್ಯ ಪ್ರೀತಿ ಮಾಡಿ, ಕರ್ತನ ಪ್ರೀತಿ ಮಾಡಿ, ಕರ್ತನ ಪ್ರಸನ್ನತೆಯನ್ನು ಪ್ರೀತಿ ಮಾಡಿ, ಆಗಲಿ ನಿಮ್ಗೆ ಆಶೀರ್ವಾದ ಬಂದ್ಬಿಡತ್ತೆ. ನೀವು ಪ್ರೀತಿ ಮಾಡ್ತಿಲ್ಲ, ಆ ಪ್ರೀತಿ ನೀವು ಮಾಡಿದ್ರೆ ಖಂಡಿತ ಆ ಆಶೀರ್ವಾದ ಪಡಿತೀರಾ. ಅವ್ರು ಎದೆ ಒಡೆದು ಹೋಯ್ತು. ಯಾಕೆ ಏನಂತ ಹೇಳ್ತಾನೆ, ಒಂದು ವೇಳೆ ನಾನು ನಿಮ್ಮನ್ನು ಕೊಂದರೆ ನೀವೆಲ್ಲ ನಮ್ಮ ದಾಸರಾಗ್ತೀರಾ. ನೀವು ನನ್ನನ್ನು ಕೊಂದರೆ ನಾವು ನಿಮಗೆ ದಾಸರಾಗ್ತೀವಿ. ಅಲ್ಲ, ನೀವು ನಮ್ಮನ್ನು ಕೊಂದುಬಿಟ್ರೆ ನಾವೆಲ್ಲ ನಿಮಗೆ ಬಂದು ದಾಸರಾಗ್ಬಿಡ್ತೀವಿ. ಅಯ್ಯೋ ಇದೇನಪ್ಪ, ಇವನೇನಾದ್ರೂ ಸೋತೋದ್ರೆ ಯುದ್ಧದಲ್ಲಿ ಯಾರನ್ನ ಒಬ್ಬನ ಕಳಿಸಿ ಚಾಲೆಂಜ್ ಮಾಡಿ, ಒಬ್ಬರೂ ಹೋಗಲ್ಲ. ಎಷ್ಟು ದಿನ ಕೃಷ್ಣಪ್ಪ ಅವರೇ? 40 ದಿವಸ ರೀ, 40 days, ಎವ್ರಿ ಡೇ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ he was speaking about the death. But these people, they never speak about the life, because there was no word, there was no ಪ್ರಾಮಿಸ್ ಆಫ್ ದ ವರ್ಡ್ ಆಫ್ ಗಾಡ್. ಕರ್ತನ ಬಿಟ್ಬಿಟ್ರು, ಕರ್ತನ ಸನ್ನಿಧಿ ಬಿಟ್ಬಿಟ್ರು. ಅವ್ರಿಗೆ ಬೈಬಲ್ಗಿಂತ ರಾಕ್ಷಸನೇ ದೊಡ್ಡವನಾಗಿ ಕಂಡು ಬಂದ. ಅವ್ರಿಗೆ ಬೈಬಲ್ಗಿಂತ PS ಏನೋ ಪೊಲೀಸೋ ಜಡ್ಜೋ ಅವ್ರಿಗೆ ಕೆಲವ್ರಿಗೆ ಇದರಲ್ಲಿ ದೊಡ್ಡದಾಗಿ ಕಾಣುತ್ತೆ. ನೀವು ಅದನ್ನು ದೊಡ್ಡದು ಮಾಡಬೇಡಿ, ಅದನ್ನು ದೊಡ್ಡದು ಮಾಡಿ. ಯೋರ್ ಪ್ರಾಬ್ಲಮ್ಸ್ ಆರ್ ನಾಟ್ ಮೋರ್ ಬಿಗರ್ ದೆನ್ ಗಾಡ್ ಪೀಪಲ್. ನಿನ್ನ ಸಮಸ್ಯೆಗಳು ದೇವರಿಗಿಂತ ದೊಡ್ಡದಲ್ಲ. ಅದು ಫಸ್ಟ್ ನೀವು ತಿಳ್ಕೊಬೇಕು. ಫಸ್ಟ್ ಅಂತ ತಿಳ್ಕೊ. 10 ಪೈಸೆ ಇಟ್ಕೊಂಡು ನೀವು ಹಿಂಗೆ ಇಟ್ಕೊಂಡು ಹೆಂಗೆ ಕಾಣುತ್ತೆ? ಇಡೀ ಹಾಲೆಲ್ಲ ಕಾಣುತ್ತೆ ನಿಮಗೆ? ಕಾಣತ್ತಲ್ಲ? 10 ಪೈಸೆನೂ ಕಾಣುತ್ತೆ, ಜೊತೆಗೆ ಹಾಲನ್ನು ಕಾಣುತ್ತಾ? ಅದೇ 10 ಪೈಸದ್ದು ಕಣ್ಣತ್ರ ಇಟ್ಕೊಂಡ್ರೆ ಅದೊಂದೇ ಕಾಣುತ್ತೆ, ಇದೊಂದೇ ಕಾಣುತ್ತೆ ನಿಮಗೆ. ಅಯ್ಯೋ 10 ಪೈಸಾ ಇಲ್ಲಡ 10 ಕೋಟಿಡ ಪಾರಡ. ಹಲೋ, ಇದೀರಾ? ಸಮಸ್ಯೆನ ಹತ್ರ ತರಬೇಡಿ, ಸಮಸ್ಯೆನ ದೂರ ಇಡಿ. ಹತ್ರ ಯಾರನ್ನ ಇಡಿ? ಕರ್ತನ ವಾಕ್ಯವನ್ನ ಇಡಿ. ನೀವು ಕರ್ತನ ವಾಕ್ಯ ನಿಮ್ಮೊಳಗೆ ಯಾವಾಗ ಬಂದ್ಬಿಡತ್ತೆ, ನಿನಗೆ ಯಾವ ಸಮಸ್ಯೆಗಳು ದೊಡ್ಡದಾಗಿ ಕಾಣೋದಿಲ್ಲ. ಕರ್ತನ ಸಮಸ್ಯೆ ಯಾವಾಗ ಹತ್ರ ಬಂದ್ಬಿಡತ್ತೆ, ಯಾವಾಗ ಹತ್ರ ಬಂದು ನಿನ್ನೊಳಗೆ ಬರುತ್ತೆ, ಆಗ ನೀನು ಲೋಕದಲ್ಲಿ ಇರುವಂತ ನೀನು ಹೆಚ್ಚನ್ನಾಗಿ ಹೋಗ್ಬಿಡ್ತೀಯ. ಫೈನಾನ್ಷಿಯಲ್ ಪ್ರಾಬ್ಲಮ್ ಬರ್ಬೋದು, ಹೆಲ್ತ್ ಇಶ್ಯೂಸ್ ಬರ್ಬೋದು, ಲಾಸ್ ಬರ್ಬೋದು, ಕಂಪನಿನ ಕೆಳಗೆ ಬಿದ್ದು ವ್ಯಾಪಾರ ಆಗಲ್ಲ ಅನ್ನೋ ಸ್ಥಿತಿಗೆ ಬರ್ಬೋದು. ಆ ಟೈಮಲ್ಲಿ ಕೂಡ ನೀವೇನು ತಿಳ್ಕೊಬೇಕು, ಮಂಜು ಅವರೇ, ನಾಗರಾಜ್ ಅವರೇ, ನನ್ನ ಕರ್ತನ ದೊಡ್ಡವನು, ಕರ್ತನನ್ನು ಎಲ್ಲ ಮೇಲೆ ತರ್ತಾನೆ ಅಂತ ನೀವು ವಿಶ್ವಾಸ ಇಡಬೇಕು. ಕೊನೆಗೆ 40 ದಿವಸ ಯಾರು ಹೋಗಲ್ಲ. ಬೆಳಗ್ಗೆನೂ ಬರ್ತಾರೆ, ಕೂಗ್ತಾನೆ, ಯಾರು ಹೋಗಲ್ಲ. ಸಾಯಂಕಾಲ ಬರ್ತಾರೆ, ಕೇಳ್ತಾರೆ, ಕೇಟ ಒಳ್ಳೆ ಭಯಪಡ್றாரு, ತಿರುಗಿ ಓಡಿ ಬಂದಿರ್ತಾರೆ. ಅದೊಂದು ಪಾಳಿಯ ಮುಂದೆ ದೊಡ್ಡ ಬೆಟ್ಟದ ಮೇಲೆ ಬಂದು ನಿಂತ್ಕೊಳ್ತಾನೆ. ಎಷ್ಟು 12 ಅಡಿ ಹೈಟ್ ಇದ್ದಾನೆ ಇವನ್ನ ಎದುರಿಸೋದು ಯಾರು? ಬೆಳಗ್ಗೆ ಕಾಡ್ತಾರೆ, ಸಾಯಂಕಾಲ ಇವ್ರು ಏನು ಪ್ರೇಯರ್ ಮಾಡಲಿಲ್ಲ. ಕೂತ್ಕೊಂಡೆ 40 ದಿವಸ ಏನು ಮಾತಾಡ್ತಾಯಿದ್ರು ಹರೀಶ್ ಅವರೇ? ರಾಕ್ಷಸನ ಕೈ ನೋಡ್ದ, ಅವ್ನ ಲಾಂಗ್ ಮಚ್ಚು ನೋಡ್ದ, ಅವ್ನ ಹೋರೋಮ ನೋಡ್ದ, ಅವನದು ಹೆಲ್ಮೆಟ್ ನೋಡ್ದ, ಅವನ ಜೊತೆ ಪಕ್ಕದಲ್ಲಿ ಗನ್ಮೆನ್ಗಳಿದ್ದು ಅವನ್ನ ನೋಡ್ದ, ಇವನೇ ನೋಡ್ದ ಅಂತ ಹೇಳಿದ್ರೆ ವಿನಯ್ ಇವ್ರುಗಳು ಅವನಿಗಿಂತ ದೊಡ್ಡವನು ನಮ್ಮ ಜೊತೆ ಇದ್ದಾನಂತ ಇವ್ರು ಯಾರು ಅಂತ ಹೇಳಲಿಲ್ಲ. ಅವನ ಜೊತೆಗಿಂತ ದೊಡ್ಡವನು ಯಾರು ಇದ್ದಾನಂತ ಹೇಳಿಲ್ಲ. ನನ್ನ ಪ್ರಿಯ ಕೊನೆಗೆ ಒಬ್ಬ ಹುಡುಗ ಎದ್ದು ಬರ್ತಾನೆ, ಅವನ ಹೆಸರೇ ದಾವೀದನಂತೆ. ಒಬ್ಬ ಹುಡುಗ ಎದ್ದು ಬರ್ತಾನೆ, ರಣಶೂರನಲ್ಲ, ಆರ್ಮಿಲಿರೋನಲ್ಲ, ಕತ್ತಿ ವರಸನ ಕಲ್ತವನಲ್ಲ, ಕತ್ತಿ ವಿದ್ಯೆನ ಮಾಡೋನಲ್ಲ, ಯಾವ ಕುಸ್ತಿನ ಮಾಡೋದನಲ್ಲ. ಅದು ಎಲ್ಲದಕ್ಕಿಂತ ಮೇಲಾಗಿ ಕರ್ತನನ್ನ ಪ್ರೀತಿ ಮಾಡೋನಾಗಿದ್ದ, ಕರ್ತನ ಆರಾಧಕನಾಗಿದ್ದ, ಕರ್ತನಿಗೆ ಸ್ತೋತ್ರ ಮಾಡೋನಾಗಿದ್ದ, ಕರ್ತನಿಗೆ ಅನುದಿನ ದೇವರಿಗೆ ಮಹಿಮೆ ಕೊಡೋನಾಗಿದ್ದ. ಅದಕ್ಕೆ ಅವನ ಜೀವನದಲ್ಲಿ ಎಲ್ಲ ಆಶೀರ್ವಾದ ತನ್ನಷ್ಟಕ್ಕೆ ತಾನೇ ಅವನಿಗೆ ಹೊರಟು ಬಂದ್ಬಿಡ್ತು. ಪ್ರಿಯ ಮಕ್ಕಳೇ, ಅದಕ್ಕೋಸ್ಕರ ದೇವರು ಅವನನ್ನು ಆಶೀರ್ವಾದ ಮಾಡೋಕೆ ದೇವರು ಅವನ ಜೀವನದಲ್ಲಿ ತೆಗೆದುಕೊಂಡು ಬಂದ್ಬಿಟ್ರು. ನನ್ನ ಪ್ರಿಯ ಮಕ್ಕಳು, ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಆಶೀರ್ವಾದ ಬರಬೇಕಂದ್ರೆ ಈ ದೊಡ್ಡ ಕಾರ್ಯ ಆಗ್ಬಿಡುತ್ತೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಇರಬೇಕು. ನನ್ನ ಮಂಗಳೂರಲ್ಲಿ 780 ಕಿಲೋಮೀಟರ್, ಎಷ್ಟು ಕಿಲೋಮೀಟ್ರು? 780 ಕಿಲೋಮೀಟ್ರಿಂದ ಒಬ್ಬ ರೈತ ಆ
ಟ್ರ್ಯಾಕ್ಟ್ರನ್ನ ಓಡಿಸ್ಕೊಂಡು ಬಂದಿದ್ದಾನೆ. 780 ಕಿಲೋಮೀಟ್ರು ಸ್ಪೀಡ್ ಎಷ್ಟು ಹೋಗೋ ಸ್ಪೀಡು ಬೈರೇಶ್ವರೇ 30 ಕಿಲೋಮೀಟ್ರ್ ಮೇಲೆ ಹೋಗಲ್ಲ ಅದು ಸ್ಪೀಡು. 28 ಅವರ್ ಹೈವೇಲಿ ಓಡಿಸ್ಕೊಂಡೇ ಬಂದವನು. ಏನಕ್ಕೆ ಅಂದರೆ ನಾ ಗ್ರೇಸ್ ಮಿನಿಸ್ಟ್ರಿಗೆ ಹೋಗೋದು ಆಶ್ರದ ತಗೋಬೇಕು. ಹೊಸ ಗಾಡಿ. ಪಸ್ಕ ಹಬ್ಬ ಆದ ಮೇಲೆ ಅವನಿಗೆ ಬಂದ ದೊಡ್ಡ ಆಶೀರ್ವಾದ ಅಲ್ಲಿಂದ ಎತ್ಕೊಂಡ್ಬಂದಿದ್ದಾನೆ. ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, ಆ ಪ್ರೀತಿ ನಿಮ್ಮಲ್ಲಿ ಬಂದ್ಬಿಟ್ರೆ ಏನಿಲ್ಲ, ಅದ್ರಲ್ಲಿ ಹಿಡಿಯೋಕ್ಕೆ ಯಾವುದಿಲ್ಲ. ಅವನ ಜೊತೆಗೆ ಅವ್ರ ಮಗ ಜೊತೆಗೆ ಅವ್ರ ಮೊಮ್ಮಗ ಎಲ್ಲ ಆ ಚಿಕ್ಕ ತಗಡು ಮೇಲೆ ಕೂತ್ಕೊಂಡು ಓಡಿಸ್ಕೊಂಬಂದು. ಏನು ಹುಚ್ಚರು ಇವರು. ಎಲ್ಲಿಗೆ ಹೋಗ್ತೀರಾ? ಗ್ರೇಸ್ ಮಿನಿಸ್ಟ್ರಿಗೆ. ಏನಕ್ಕೆ ಹೋಗ್ತೀರಾ? ವಾಕ್ಯ ಹೇಳೋಕ್ಕೆ. ಏನಕ್ಕೋ ಅಪ್ಪ ಬ್ಲೆಸ್ ಮಾಡ್ಬೇಕಿದ್ದನ್ನು. ಹಾಂ, ಅವ್ರ ಹೆಂಡತಿ ಬಿಟ್ಟು ಹೋಗಿ 20 ವರ್ಷ ಆಯಿತು. 20 ವರ್ಷ ಆಯಿತು. ಬೇಸತ್ತು ಹೋಗ್ಬಿಟ್ಟ. ಕೊನೆಗೆ ಅವ್ನಿಗೆ ಯಾರೋ ಒಬ್ರು 17ನೇ ವರ್ಷದಲ್ಲಿ ಯಾರೋ ಹೇಳೋದಂತೆ ಆ ಗ್ರೇಸ್ ಮಿನಿಸ್ಟ್ರಿಗೂ. ಯಾವಾಗ ಅಲ್ಲಿ ಬಂದು ವಾಕ್ಯ ಕೇಳ್ದ, 17 ವರ್ಷ ಕೋರ್ಟ್ಗೆ ಹೋದವನು 18ನೇ ವರ್ಷದಲ್ಲಿ ಯಾವಾಗ ಗ್ರೇಸ್ ಮಿನಿಸ್ಟ್ರಿ ಮಂಗಳೂರಿಗೆ ಬಂದ ಅವತ್ತು ಹೇಳಿದಂತೆ, ಈ ಗ್ರೇಸ್ ಮಿನಿಸ್ಟ್ರಿ ನನ್ನ ಕೋರ್ಟು, ಅಲ್ಲಿ ಕೂತ್ಕೊಳ್ಳೋರೇ ಜಡ್ಜು. ಗ್ರೇಸ್ ಮಿನಿಸ್ಟ್ರಿ ಕೋರ್ಟು, ಆ ಬಲಿಪೀಠದಲ್ಲಿ ಕೂತ್ಕೊಳ್ಳೋ ಏಸಪ್ಪನೇ ಜಡ್ಜು. ಇನ್ನು ಯಾವ ಕೋರ್ಟ್ಗೂ ಬಿತ್ತೋಗ ನಾನು ಹೋಗಲ್ಲ ಅಂತೇಳಿ ತೀರ್ಮಾನ ಮಾಡಿ ಸ್ತೋತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನನ್ನ ಪ್ರಿಯ ಮಕ್ಕಳು, ನೀ ಕರ್ತನ ಮೇಲೆ ಆ ಪ್ರೀತಿ ಇಟ್ಟರೆ ದೊಡ್ಡ ಆಶೀರ್ವಾದ. 42ನೇ ವಾಕ್ಯದಲ್ಲಿ ದಾವೀದ ಬಂದು ಹೇಳ್ತಾನೆ, ಅವನ ವರ್ಡ್ಸ್ ನೋಡಿ ಹೆಂಗೆ ಬರುತ್ತೆ. 42nd ವರ್ಸ್ ಓದಮ್ಮ. ದೇವರಿಗೆ ಸ್ತೋತ್ರವಾಗಲಿ. ಹಾಂ 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 எவ்வளோ பேசுகிறா பாருங்க. இவ்வளோண்டா இருக்கிறாவன் குட்டியா. அப்படி நீங்கள் பேச முடியுமா? ಇಷ್ಟೇ ಇಷ್ಟವನೇ ಇವನು. ಸರಿಗೆ ಒಂದು 5 ಅಡಿ ಇಲ್ಲ, 15 ಅಡಿ ನೋಡಿ ಮಾತಾಡ್ತಾವನೆ. ಅದಕ್ಕೆ ನಾನು ಹೇಳಿದೆ, ಸಿಂಹ ಆನೆ ಆನೆ ಪಾತ ಒಣ್ಣೆ ಸಿಂಗ ಸೊಲ್ಲ ಇದೆಯಾ ನೋಡಿ, ಬ್ರೇಕ್ಫಾಸ್ಟಡ ಪೋಚಿ ಪೋಡ ಒಂದು ಅಂತ ಹೇಳುತ್ತೆ. ಸಿಂಹ ಆನೆ ಎಷ್ಟೇ ದೊಡ್ಡದಾಗಿದ್ರು ಸಿಂಹ ನೋಡೋದನ್ನೇನು ಮಾಡಲ್ಲ, ಎದುರೋದೇ ಇಲ್ಲ. ಯಾಕಂದ್ರೆ ಅದು ಆ್ಯಟಿಟ್ಯೂಡೇ ಬೇರೆ. ನೀನು ಬೇರೆ ನನ್ನ ಡಿನ್ನರ್ ಕಣೋ ಹೋಗ ಅಂತ ಇರತ್ತದು, ನೀನು ನನ್ನ ಬ್ರೇಕ್ಫಾಸ್ಟ್ ಕಣೋ ಅಂತದೆ. ಒಂದೇ ಪಂಚ್ ಹೊಡೆದಾದ್ರೆ ಸಾಕದು. ಹಾಂ, ಆನೆಗೆ ಅಷ್ಟು ಆನೆ ಬಲ ಇದ್ರೂ ಕೂಡ ಒಂದು ಟೈಮ್ ತಿನ್ಬೇಕು 1.5 ಟನ್ ಸೊಪ್ಪು ತಿನ್ನತ್ತಂದೆ. 1.5 ಟನ್ ಅಂದರೆ ಎಷ್ಟು? ಹಾಂ, 1,500 kg ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ತಿದ್ದದದು. ನನ್ನ ಪ್ರಿಯ ಮಕ್ಕಳೇ, ಅಷ್ಟು ಊಟ ಬೇಕು. ಸಿಂಹ ಒಂದೇ ಒಂದು ಪಂಚು 1,500 ಟನ್ ಏಟು ಅದೆಲ್ಲ ಅಂತ ಪಂಚಿದೆ ಮಕ್ಕಳೇ. ಅಷ್ಟು ಬಲ ಆ ಸಿಂಹಕ್ಕೆ ದೇವರು ಇಟ್ಟಿದ್ದಾರೆ. ಅದರ ಆ್ಯಟಿಟ್ಯೂಡ್ ಹೆಂಗಿದೆ ಅಂದರೆ, ನಾನು ಎಲ್ಲರಿಗಿಂತ ಶ್ರೇಷ್ಠ. ಅವನು ಹೈಟ್ ಆಗಿದ್ದು ಸರಿ, ದಪ್ಪ ಫ್ಯಾಟ್ ಆಗಿದ್ರು ಸರಿ, ಅವ್ರ ಕೊಂಕಾಗಿದ್ದು ಸರಿ, ಅವನು ಅನಕೊಂಡ ಆಗಿದ್ರು ಸರಿ, ಐ ಆಮ್ ಗ್ರೇಟರ್, ಐ ಆಮ್ ಯುನೀಕ್. ನಿನ್ನೊಂದು ಐಕಾನಿಕ್ ಪೀಸ್ ಆಗಿ ದೇವ್ರು ಇಡ್ತೀನಿ ಅಂತಲೇ ದೇವ್ರು ಹೇಳ್ತಾರೆ. ಇಷ್ಟಪಡ್ತಾರೆ. ಏನು ದೇವ್ರು ಖಂಡಿತ. ಇವನ ಮಾತು ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ಹೆಂಗೆ ಹೇಳ್ತಾನೆ. 42ನೇ ವಾಕ್ಯದಲ್ಲಿ ಈ ಪಿಶಾಸಿ ಆ ರಾಕ್ಷಸನ ಮುಂದೆ ಬಂದು ನಿಂತ್ಕೊಳ್ತಾನೆ. ಇವನು ಹೇಳ್ತಾನೆ, ಏಯ್ ಏನು ನೀನು ನನ್ನ ಹತ್ರ ಕೋಲ್ ಇಟ್ಕೊಂಡು ಬರ್ತಾ ಇದೆಯಾ? ನಾನು ನಾಯಿಯೋ? ಮುಂಡೆದೆ, ನೀನು ನಾಯಿಗಿಂತ ಮೋಸವಾಗಿದೆಯಾ ಕಣೋ. ಯಾಕಂದರೆ ಸುನ್ನತಿ ಇಲ್ದಿರೋನೋ ನೀನು. ನೀ ಸುನ್ನತಿನೇ ಇಲ್ದಿರೋ. ಯು ಆರ್ ಅನ್ಸರ್ಕಮ್ಸೈಸ್ ಪರ್ಸನ್. ಹೌ ಡೇರ್ ಯು ಕ್ಯಾನ್ ಸಿ ಎ ಡಾಗ್? ನಾ ಐ ಆಮ್ ಮೋರ್ ವರ್ಸ್ಟ್ ದೆನ್ ದ ಡಾಗ್. ನೀನು ನಾಯಿಗಿಂತ ಕೇವಲವಾಗಿದ್ದಾನೋ, ಸಿಂಹಗಳಿಗಿಂತ ಆನೆಗಳಿಗಿಂತ ಎಲ್ಲರನ್ನ ನನ್ನ ಕೈಗೆ ಒಪ್ಪಿಸಿದ ದೇವರು ಇವತ್ತು ನಿನ್ನನ್ನು, ಈ ಸುನ್ನತಿಯಾದ ನಿನ್ನನ್ನು ನನ್ನ ಕೈಗೆ ದೇವರು ಒಪ್ಪಿಸಿಕೊಡ್ತಾನೆ. ಅವನ ಕೋಪ ನೋಡಿದ್ರೆ ಹೆಂಗಿದೆ, ಕೋಪ ಹೆಂಗಿದೆ ನೋಡ್ದ ಒಂದು. ಆ ರೀತಿ ಒಂದು ಕಮೋಷನ್, ಆ ರೀತಿ ಒಂದು ಅಭಿಮಾನ, ಆ ರೀತಿಯಾದ ಒಂದು ವೈರಾಗ್ಯ ನಿಮ್ಮ ಹೃದಯದಲ್ಲಿ ಹತ್ತಿ ಉರಿಬೇಕು ಮಕ್ಕಳೇ, ಉರಿಬೇಕು ಅಲ್ವಾ? ಯಾರನ್ನೋ ಒಬ್ಬಳು ಅಮ್ಮ ಒಳ್ಳೆ ರೇಷ್ಮೆ ಸೀರೆನೋ ಅಥವಾ ಒಂದು 5 ಸಾವಿರ ಸೀರೆ ನೆಕ್ಲೆಸನ್ನು ಹಾಕೊಂಡ್ಬಿಟ್ರೆ ಹಂಗೇ ಉರಿಯತ್ತೆ. எந்த இடத்துலேருந்து ஸ்டார்ட் ஆகுது எங்களுக்கு தெரியாதுங்க. பார்த்தா எரியுதுடா, கரெக்ட் எரியுது. ஆனால் எதை எரிக்க வேண்டும் உனக்கு தெரியாமல் போயிடுச்சே. ಉರಿತದೆ ಅಂತೇಳಿ ಅವಳ ನೋಡಿದ್ರೆ ಉರಿತಾ ಇತ್ತು ನನಗೆ. ಯಾಕೆ ಉರಿತಾ ಇದ್ದೆ? ದೇವ್ರ ಬಗ್ಗೆ ಉರಿತಾ ಇತ್ತಾ? ಅದು ಆರೋಗ್ಬಿಟ್ಟಿದ್ದೆ ಒಲೆ, ಅದು ಆರೋಗ್ಬಿಟ್ಟಿದ್ದೆ. ಆರೋಗ್ಯ 3-4 ತಿಂಗಳಾಗೋಯ್ತು. ಇವಾಗ ಉರಿತಿರೋದೆಲ್ಲ ಅವನ್ನ ನೋಡಿ ಉರಿತಾ ಇದ್ದೀನಿ, ಆಯಪ್ಪ ನೋಡಿ ಉರಿತಾ ಇದ್ದೀನಿ. ಆಯಮ್ಮ ಒಡವೆ ಹಾಕೊಂಬರ್ತಾಳೆ, ಅದು ಹೊಟ್ಟೆ ಉರಿ. ಇದು ಅಭಿಮಾನದ ಉರಿ.
ದೇವರ ಉರಿ ಬರಬೇಕು. ಅದಕ್ಕೆ ಮೋಸೆಗೆ ದೇವರು ಫಸ್ಟ್ ವಿಷನ್ ಕೊಟ್ಟಾಗ ಉರಿಯೋ ಬೆಂಕಿ ತೋರಿಸಿದ್ರು. ಏಯ್ ನೋಡು, ನಾ ಉರಿತಾನೆ ಇರ್ತೀನಿ, ನೀನು ಉರಿಯಂಗೆ ಆಗಬೇಕು ಮಗ ಅಂತ ಹೇಳ್ತಾರೆ. ನೀನು ಉರಿಯಂಗೆ ಆಗಬೇಕು. ಯಾಕೆ ಆ ಬರ್ನಿಂಗ್ ಬುಷ್ ತೋರಿಸ್ತಾ ದೇವರು ಮೋಸೆಗೆ? ವೈ ಗಾಡ್ ಶೋನ್ ದ ಬರ್ನಿಂಗ್ ಬುಷ್? ಬಿಕಾಸ್ ಐ ಆಮ್ ಎ ಕನ್ಸ್ಯೂಮಿಂಗ್ ಫೈರ್. ನಾನು ಉರಿತಾ ಇರ್ತೀನಿ, ಆದರೂ ಗಿಡ ಕನ್ಸ್ಯೂಮ್ ಆಗಲ್ಲ. ನೀನು ಉರಿತಾ ಇರಬೇಕು, ಆದರೆ ಕನ್ಸ್ಯೂಮ್ ಆಗಬಾರ್ದು. ಬೆಂಕಿ ಉರಿದು ಅಡುಗೆ ಮಾಡಿ ಕೊಡತ್ತೆ ಮಕ್ಕಳೇ. ಹಾಗೆ ನೀವು ಉರಿದು ದೇವರ ಅಭಿಮಾನದಲ್ಲಿ ಉರಿಯಲ್ಪಟ್ಟು ದೇವರ ಅಭಿಮಾನ ಬರಬೇಕು, ದೇವರ ಅಭಿಷೇಕ ಬರಬೇಕು. ದೇವರ ರಾಜ್ಯಕ್ಕಾಗಿ ನಿಂತಾಗ ದೇವರಿನ ಕೈಗಳನ್ನು ಆಶೀರ್ವಾದ ಮಾಡ್ತಾರೆ. ನೀ ನನ್ನ ಬಳಿಯಲ್ಲಿ ನಾ ಬರುವುದೇನು, ನನ್ನ ಆಯೋ ಅಂತ ಅವನು ಕೇಳ್ತಾನೆ. 42ನೇ ವಾಕ್ಯದಲ್ಲಿ ಕೇಳ್ತಾನೆ. ಆಗ ಆ ಫಿಲಿಪ್ಪನು ಇವನು ಕೋಲಿಡಿದು ಬರುವುದೇನಂತ ಅವನಿಗೆ 43ನೇ ವಾಕ್ಯದಲ್ಲಿ ಹೇಳಿ, 44ನೇ ವಾಕ್ಯದಲ್ಲಿ ಅವರ ದೇವತೆಗಳ ಹೆಸರುಗಳಲ್ಲಿ ಶಾಪ ಹಾಕ್ತಾನೆ. ನಿನ್ನ ಆ ದೇವರನ್ನ ಶಪಿಸಿ, ಅವರ ದೇವರುಗಳ ಹೆಸರನ್ನು ಶಪಿಸಿ, ನಿನ್ನನ್ನು ಕೊಂದು ಆಕಾಶದ ಪಕ್ಷಿಗಳಿಗೆ ಕೊಟ್ಬಿಡ್ತೀನಿ. ಎಲ್ಲ ಕೇಟಿಟ್ಟಾವೆ. கேட்டவுடனே ஓட்டலங்க ಎಲ್ಲ ಕೇಳ್ಬಿಟ್ಟ. கேட்டவுடனே இருடா நீ சொல்லிட்டே, இப்போ நான் சொல்கிறது ரொம்ப இருக்குது, ನೀ ಹೇಳ್ಬಿಟ್ಟೆ, ಈಗ ನಾನು ಹೇಳೋದು ತುಂಬ ಇದೆ ಸರಕು. ನೀನು ಕತ್ತಿ ಮಸ್ತು ಹೇಳ್ತಾ ಇದೆಯಾ, ಇದರಲ್ಲಿ 5 ಜನನ ಕೊಲ್ಬೋದು, 6 ಜನನ ಕೊಲ್ಬೋದು, 10 ಜನನ ಕೊಲ್ಬೋದು ಅಂತೇಳಿ. ನಾನು ಜೀವನ ಕಾಲದೆಲ್ಲ ಕರ್ತನ ವಾಕ್ಯದಲ್ಲಿ ಮಸ್ಯಲ್ಪಟ್ಟ ಮಗನಾಗಿ ಬಂದಿದ್ದೆ. ಈಗ ನಮ್ಮಪ್ಪನ ಕತ್ತಿ ಬಗ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, 45ನೇ ವಾಕ್ಯ ಹೇಳ್ತಾ, ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿದೆಯಾ? ನಾನಾದರೂ ನೀನು ಹೀಯಾಳಿಸುವಂಥ ಸೇನಾಧೀಶವನಾದ ಇಸ್ರಾಯೇಲರ ಯುದ್ಧ ಭಟ್ಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ. ಏನು ಇವನಿಗೆ ಭಯನೇ ಇಲ್ವಾ? ಭಯನೇ ಇಲ್ಲ. ಈ ನನ್ನ ಮಕ್ಕಳು ನೋಡೋದು 40 ದಿವಸ 60 ಸಾವಿರ ಜನರಿಗೆ ಬೆಳಗ್ಗೆ ತಿಂಡಿ, ಬೆಳಗ್ಗೆ ಇಡ್ಲಿ, ಮಧ್ಯಾಹ್ನ ವಡೆ, ರಾತ್ರಿ ಊಟ, ಅದು ಮೊನ್ನೆ ಅನ್ನ ಸಾಂಬಾರೆಲ್ಲ ತಿಂದು ಈ ಮಕ್ಕಳು ನೋಡೋದು ಕೇಳಿಸ್ಕೊಳ್ತಾರೆ, ಮನೆಗೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಅಯ್ಯೋ ಆಗಲ್ಲಪ್ಪ, ಅವ್ನು ಕತ್ತಿ ದೊಡ್ಡದು, ಆಯಪ್ಪ ಇಟ್ಟಾಕೋನೆ, ಇದಕ್ಕೆ ಇಟ್ಟಾಕೋನೆ, ಇದೇ ಹೇಳ್ತಾ ಇದ್ರೆ ಈ ಅಪ್ಪ ಇಡ್ಲಿ ವಡೆ ಏನು ತಿಂದಾನೆ, ವಾಕ್ಯನೇ ತಿಂದು. ಅದಕ್ಕೆ ಅವನು ಹೇಳ್ತಾನೆ, ಕರ್ತನ ಧರ್ಮಶಾಸ್ತ್ರದಲ್ಲಿ ಹಗಲು ಇರುಳು ಧ್ಯಾನ ಮಾಡೋ ಮನುಷ್ಯನು ಭಾಗ್ಯವಂತನು. ಅವನ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಅದರ ಎಲೆಗಳು ಬಾಡುವುದೇ ಇಲ್ಲ, ಅದರ ಎಲೆಗಳು ಬಾಡುವುದೇ ಇಲ್ಲ, ನಮ್ಮ ಮುಖಗಳು ಬಾಡುವುದೇ ಇಲ್ಲ. ಆಗಾಗ ಬಾಡ್ತಾ ಇರ್ತದ ಮುಖ. ಮೇಕಪ್ ಹಾಕೋದಾಗ ಒಂದು ಮುಖ, ಮೇಕಪ್ ಹಾಕದೇ ಇರೋಕೆ ಒಂದು ಮುಖ, ಗಂಡ ಸಂಬಳ ತಂದಾಗ ಒಂದು ಮುಖ, ಗಂಡ ಸಾಲ ಮಾಡ್ಕೊಂಡು ಸಾಲದವ್ರು ಬಂದು ಬೈಬೇಕಾದ ಇನ್ನೊಂದು ಮುಖ. ಮುಂಚಿ ಪಾರ ಎಪ್ಪಡಿ ಇರ್ತದೆ. ಗಂಡನಿಗೆ ನೋಡಿ ಬೈತಾ ಇರ್ತಾರೆ. ಕರ್ತನ ಹೇಳ್ತಾನೆ, ಅವರ ಮುಖಗಳು ಎಲೆಗಳು ಇಲ್ಲ. ಕಿರಣ್ ಅವರ ಯಾರ ಎಲೆಗಳು ಬಾಡುವುದೇ ಇಲ್ಲ. ನಿಮ್ಗೆಲ್ರಿಗೂ 1 ಕೋಟಿ ರೂಪಾಯಿ ಕೊಟ್ಟರೆ ಹೆಂಗಿರುತ್ತೆ ನಿಮ್ಮ ಮುಖ? ಈ ಥರ ಇರೋಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಕೈಲಿ. ಯಾರಿಗೆ ಈ ಥರ ಕೂತ್ಕೊಳ್ಳೋಕ್ಕಾಗಲ್ಲ. ಕಣ್ಣೆಲ್ಲ ದಪ್ಪ ಹೊರಗಡೆ ಬಿಡ. ಸತ್ಯ ಹೇಳ್ತೀನಿ, ಆ ಅಜ್ಜಿನ ಕೂಡ ಸ್ಟ್ರೈಟಾಗಿ ಕೂತ್ಕೊಂಡ್ಬಿಡ್ತದೆ ನೋಡಿ. ಅವ್ರಿಗೆ ಹೇಳಿರ್ತಾರೆ ಡಾಕ್ಟರ್ ತುಂಬ ಬಾಗ್ಬಾರ್ದಮ್ಮ ಅಂತ, ಅದು ನಿಂತ್ಕೊಂಡ್ಬಿಡ್ತದೆ ನೋಡಿ. அந்த ரூபாய் அப்படி மாற்ற பாருங்க. ಆ ದುಡ್ಡು ಬಂದ ಕರೆನ್ಸಿ ಏನು ಮಾಡುತ್ತೆ, ನಿನ್ನ ಮುಖನ ಚೇಂಜ್ ಮಾಡುತ್ತೆ, ನಿನ್ನ ಒಳಗಿನ ಭಾವನೆಗಳನ್ನು ಚೇಂಜ್ ಮಾಡಿ. ಯಾಕಂದರೆ ನಿನ್ನ ಲವ್ ಅಲ್ಲೇ ಜಾಸ್ತಿ, ಅದಕ್ಕೆ ನಿನಗೆ ನೋವು ಜಾಸ್ತಿ. ಲವ್ ಇದ್ದಾಗ ನೋವು, ಹಣದ ಮೇಲೆ ತುಂಬ ಲವ್ ಇದ್ದಾಗ ಅದಕ್ಕೆ ತುಂಬ ನೋವು ಕೊಟ್ಟಿರ್ತಾರೆ ದೇವರು. ನಿನ್ನ ಲವ್ ಎಲ್ಲಿರ್ಬೇಕಂದ್ರೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನು ಅವನನ್ನು ಉದ್ಧರಿಸುವೆನು. ಬಿಕಾಸ್ he sets his love upon me, I will deliver him in the day of his trouble. ಅಷ್ಟು ಜನ 70,000 ಜನ ನಿಂತಿದ್ದಾರೆ. ಇಷ್ಟು ದೊಡ್ಡ ಕಮೋಷನ್, ಒಂದು ಯುದ್ಧ ರಂಗಭೂಮಿಯಲ್ಲಿ. ಇವನು ಹೇಳ್ತಾನೆ, ಹೋಗ್ತೇನೆ, ರಾಜ ನೀವೇನು ವರಿ ಮಾಡೋಣ, ಇವನು ಆರ್ಡಿನರಿ ಬಚ್ಚ, ನನಗೇನು ಏನೋ ನಾವೇ ಎದುರ್ಕೊಂಡು ಕೂತಿದ್ದೀವಿ. ಇವನು ಬಚ್ಚ ಅವ್ರಿಗೆ ಹೇಳ್ತಾ ಇದ್ದಾರಲ್ಲ, ಅವನು ಬಚ್ಚ ಅಲ್ಲ, ನಾಯಿ ನನ್ನ ಮಗ. ಅವನೋಗಿ ನಾನು ಎದುರಿಸಿ ಬರ್ತೀನಿ, ಅವನು ಇವತ್ತೇ ರಿವೀಟ್ ಎತ್ತಿದ್ದೀನಿ. ಇದು ನೀವು ಮಾತಾಡ್ಬೇಕು ಡೈಲಿ. ಸವಾಲುಗಳು ಬರುತ್ತೆ ರೀ, ಆದ ಸಾಧನೆಗಳಾಗಿ ನೀವು ಮಾಡಬೇಕು. ಹೋರಾಟ ಅಂತ ಹೇಳ್ಬೇಕು, ಹೋರಾಟ ನಿಮ್ಮ ಕೆಳಗೆ ತಳ್ಳಬಾರ್ದು, ಹೋರಾಟಗಳನ್ನ ಮೆಟ್ಟಿ ನೀವು ಮೇಲೆ ನಿಲ್ಲಬೇಕು. ಅದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ. ನೀವು ಆಳತಕ್ಕವರು, ಅಧಿಕಾರದಲ್ಲಿ ಇರತಕ್ಕವರು, ಚಲಾವಣೆ ಮಾಡತಕ್ಕವರು. ಯು ಆರ್ ಬಾರ್ನ್ ಟು ರೈನ್, ಯು ಆರ್ ಎ ವಿಕ್ಟರ್, ಯು ಆರ್ ನಾಟ್ ಎ ವಿಕ್ಟಿಮ್. ನೀನು ಅಪರಾಧಿ ಅಲ್ಲ, ನೀನು ನಿರಪರಾಧಿಗೆ ಹೇಳ್ಪಟ್ಟಿದ್ಯಾ. ಕಾರಣ ಕ್ರಿಸ್ತನ ರಕ್ತದಿಂದ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ. ಅಷ್ಟು ದೊಡ್ಡ ರಾಕ್ಷಸನ ಮುಂದೆ ಒಂದು ಸ್ಟೇಟ್ಮೆಂಟೇ ಕೊಟ್ಬಿಡ್ತಾರೆ ನೋಡಿ. ಇವತ್ತು ನಿನ್ನನ್ನು ದೇವರು ನನ್ನ ಕೈಗೆ, ನೀನು ಈಟಿ ಕತ್ತಿ ಬರ್ಜಿ AK-47 ಗನ್ನು ಅದು ಇದು ಹೊತ್ಕೊಂಡು ಬರ್ತಾ ಇದೆಯಾ. ನಾನು ಬೇರೆ ಚಡ್ಡಿ ಹಾಕ್ಕೊಂಡು ಬೇರೆ ಒಂದು ಬಟ್ಟೆ ಹಾಕ್ಕೊಂಡು ಬಂದಿದ್ದೀನಿ ಕಣಲ್ಲ. ನನಗೆ ಯಾವ ಬಟ್ಟೆ ಬರ್ಜಿಗಳೆಲ್ಲ ಬೇಕಾಗಿಲ್ಲ ಕೊಣ. ಬಿಕಾಸ್ ಐ ಕ್ಯಾರಿ ದ ನೇಮ್ ಆಫ್ ದ ಲಾರ್ಡ್. ನಾನು ದೇವರ ನಾಮ ಹೊತ್ಕೊಂಡಿದ್ದೇನೆ. ಕ್ಯಾರಿ ದ ನೇಮ್ ಆಫ್ ದ ಲಾರ್ಡ್. ನೀ ಕರ್ತನ ಮಕ್ಕಳು,
ಕರ್ತನ ನಾಮ ನಿಮ್ಮ ನೆತ್ತಿ ಮೇಲೆ ಹೊಡೆಯಲ್ಪಟ್ಟಿದೆ. Amen. ಇವತ್ತು ಹೊಸ ಒಡಂಬಡಿಕೆಯ ಪ್ರತಿಯೊಂದು ಪಸ್ಕಾ ಮಕ್ಕಳಿಗೆ ಅವರ ನೆತ್ತಿಗಳ ಮೇಲೆ ರಕ್ತ ಎಸೆಯಲ್ಪಟ್ಟಿದೆ. ಆ ರಕ್ತ ಯೇಸುವಿನ ರಕ್ತ, ಆ ರಕ್ತ ದೇವರ ರಕ್ತ, ಆ ರಕ್ತ ಬಿಡುಗಡೆಯ ರಕ್ತ, ಆ ರಕ್ತ ವಿಮೋಚನೆ ರಕ್ತ, ಆ ರಕ್ತ ಅಭಿಷೇಕದ ರಕ್ತ, ಆ ರಕ್ತ ಆಶೀರ್ವಾದ ಮಾಡತಕ್ಕ ರಕ್ತ. ಅದ್ಭುತವಾದ ಕಾರ್ಯ. ಅದಕ್ಕೆ ನಿನ್ನಲ್ಲಿರೋ ಬೆಲೆ ಏನು ಅನ್ನೋದು ನಿನಗೆ ಗೊತ್ತಾಗಬೇಕು. ಆ ಬೆಲೆ ನಿನಗೆ ಗೊತ್ತಾದ್ರೇ ನೀನು ಯಾವುದಕ್ಕೆ ಭಯ ಪಡಲ್ಲ. ಎಷ್ಟೇ ದೊಡ್ಡ ಸಿಂಹ ಬಂದರೂ ಸರಿ, ಎಷ್ಟೇ ದೊಡ್ಡ ಕೆಂಡ ಮೃಗ ಬಂದರೂ ಸರಿ, ಎಷ್ಟೇ ದೊಡ್ಡ ಆನೆ, ಬ್ರಹ್ಮಾಂಡವಾದ ಶಿಲೆ ಅಂತ ಆನೆನೇ ಬಂದರೂ ಸರಿ, ನೀನು ಮೆಟ್ಟಿ ನಿಲ್ಲಲ್ಲ, ಭಯ ಪಡೋದಿಲ್ಲ. ಕಾರಣ ಯಾಕೆ? ನಿನ್ನ ಹತ್ರ ಒಂದು AK-47 ಗನ್ ಇದೆ. ಆ ಗನ್ ಇದ್ರೆ ಅದು ಎಷ್ಟು ದೊಡ್ಡ ಸಿಂಹ ಆದರೂ ನೀವು ಭಯ ಪಡಲ್ಲ. ಏನು ವರಿ ಮಾಡಿಬಿಡ್ಬೋದೆ, ನಂದು ಗನ್ ಇದೆ. 1.5 ಟನ್ ಹೊಡೆದ್ರೆ ರೀ, ಆ ಟನ್ನಿಗಿಂತ ಗನ್ ರೆಡಿ ಇದೆ. ಆ ಗನ್ ಇದೆ ಅಂದ್ಬಿಟ್ಟು ಸಿಂಹ ಹತ್ರ ಬಂದಷ್ಟ, ಸಿಂಹ ನನ್ನ ಗನ್ ಇದೆ ಗೊತ್ತಾ, AK-47 ಗನ್ ಇದೆ ಗೊತ್ತಾ ಅಂತ ಹೇಳ್ತಾ ಇದ್ದು ನುಂಗ್ಬಿಟ್ಟು ಹೋಗ್ಬಿಟ್ಟಿರ್ತದೆ. ಅದು ಗನ್ ಇರೋದು ಮುಖ್ಯ ಅಲ್ಲ, ಗನ್ನೊಳಗೆ ಬುಲೆಟ್ ಇರಬೇಕು. ಬುಲೆಟ್ ಇರೋದು ಮುಖ್ಯ ಅಲ್ಲ. ಮೇಘಮಾರೆ, ನಿನ್ನ ಟ್ರಿಗರ್ ಬೆರಳು ಟ್ರಿಗರ್ ಮೇಲೆ ಇರಬೇಕು. ಟ್ರಿಗರ್ ಆವಾಗ ಗನ್ನೂ ರೆಡಿ ಇರಬೇಕು, ಬುಲೆಟು ಲೋಡ್ ಆಗಿರಬೇಕು. ನಿನ್ನ ಕೈ ಬೆರಳು ಟ್ರಿಗರ್ ಮೇಲೆ ಇದ್ದರೆ ಅದು ಬರೋ ಏಟಿಗೆ ಅದು ಸೀದಾ ಬುಲೆಟ್ ಹೋಗುತ್ತೆ. ಬುಲೆಟ್ ಹೋಗಬೇಕಾದ್ರೆ ಅದು ಹೋಗೋ ಸ್ಪೀಡು, ನೀನು ಯಾವ ದಿಕ್ಕಿಗೆ ಬುಲೆಟ್ ಇಡ್ತೀಯ, ಯಾವ ದೃಷ್ಟಿಗೆ ಇಟ್ಟು ಅದನ್ನು ಗುರಿ ಇಡ್ತೀಯ, ಅದೇ ನೇರವಾಗಿ ಆ ಬುಲೆಟ್ ಸೀದಾ ಅಲ್ಲಿಗೆ ಹೋಗುತ್ತೆ. ಅವನ ಗಂಡ, ಅವನ ಹೆಣ್ಣ, ಅವನು ಚಿಕ್ಕವನ, ಅವನು ದೊಡ್ಡವನ, ಅವನು ಮುದುಕನ, ಅವನು ಮುದುಕಿನ, ಅವ್ನು ಚೆನ್ನಾಗೋಳ ಚೆನ್ನಾಗಿಲ್ವಾ ಇದೆಲ್ಲ ನೋಡಲ್ಲ ಬುಲೆಟ್ಟು. Bullet doesn't differentiate anything. Bullet doesn't know anything. It knows only how to penetrate. ಹೋಗಿ ಅವನ ಹೃದಯನ ಛೇದಿಸ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ. ಸ್ಪಾಟಿಗೆ ಡೆಡ್ ಆಗ್ತಾನೆ. ಅದು ಯಾರನ್ನು ಕೇರ್ ಮಾಡೋದಿಲ್ಲ. ಅಯ್ಯೋ ಬುಲೆಟ್ ಪೋಯ್ಡ್ಚಾ, ಅಮ್ಮ ಕಿಟ್ಟೆ ಪೋಯ್ಡ್ಚಾ, ರೈಟಿಗೆ ಪೋಪ ಅಂತ ರೈಟಿಗೆ ಹೋಗಲ್ಲ ಬುಲೆಟ್. ಅದು ಟಪ್ ಅಂತ ಹೊಡೆದಷ್ಟು ಬುಲೆಟ್ ಹೋಗಿರತ್ತದು. ಹೋಗಿ ಇಲ್ಲಿಂದ ಹೋಗಿ ಹೊರಗಡೆ ಹೋಗಿಟ್ಟಿರುತ್ತದು ಬುಲೆಟ್. ಆ ಮನುಷ್ಯ ಕಣ್ಣಿಡ್ದಿರೋ ಬುಲೆಟ್ಟು, ಒಂದು ಗನ್ನು ಇಷ್ಟು ಪವರ್ಫುಲ್ ಆಗಿರೋದಾದರೆ ಮನುಷ್ಯನೇ ಕಣ್ಣಿಡ್ದಿರುವಂಥ ದೇವರ ಬುಲೆಟ್ ಎಷ್ಟು ದೊಡ್ಡದಾಗಿರಬೇಕು. ಅದಕ್ಕೆ ವಾಕ್ಯ ಅನ್ನೋದು ಬುಲೆಟ್ ಇದ್ದಾಗೆ ಆ ವಾಕ್ಯ ಲೋಡ್ ಆಗಿರಬೇಕು ನಿಮಗೆ. ಶಾನನ್ ಅವರೇ, ದ ವರ್ಡ್ ಮಸ್ಟ್ ಬಿ ಲೋಡೆಡ್ ಇನ್ ಯರ್ ಹಾರ್ಟ್. How it loaded when you meditate this word day and night, when you give up your time. ದೇವರ ಸನ್ನಿಧಾನದಲ್ಲಿ ಹಗಲು ರಾತ್ರಿ ಅಶೋಕರೇ ಕೂತ್ಕೊಂಡು ಅಪ್ಪ ಅಪ್ಪ ಅಭಿಷೇಕ ಅಭಿಷೇಕ ಆರಾಧನೆ ಅಂತ ಹೇಳಿ ಆ ವಾಕ್ಯಕ್ಕೆ ಮನನ ಮಾಡಿ, ಆ ವಾಕ್ಯನ ತ್ಯಾಗ ಮಾಡಿ, ಆ ವಾಕ್ಯನ ಮನನ ಮಾಡ್ತೀರಾ. ಆ ಮಾಡಿದಷ್ಟು ನೀವು ಕತ್ತಿನ ಅರಿತ ಮಾಡ್ತಾ ಹೋದಾಗ್ಯದ. ಇಲ್ಲಪ್ಪ, ಇಲ್ಲಿರೋ ಖರ್ಚಿಪೆಲ್ಲ ನಾ ಕಿತ್ಕೊಂಡು ಬೆಂಕಿಗೆ ಹಾಕ್ಬಿಟ್ಟು ನಿನ್ನ ನಗೋಳಾಗಿ ನಾ ಮಾಡ್ತೀನಿ. ಇದ್ದೀರಾ? ನೀ ನಗೋರಿ, ಅಳೋರಲ್ಲ. ಯಾವಾಗ ನೀ ಅಳ್ತೀಯ ನೀ ಸೋತೆ ಅಂತ ಅರ್ಥ. ಯಾವಾಗ ಅಳ್ತೀರಾ ಅಳಬಾರ್ದು, ನೀವು ಸಂತೋಷವಾಗಿರಬೇಕು. ಇವೇ ಪೋಯ್ಟು ಮುಂಡೆ ಮೋಚಿಡ್ಡ ಡೇವನ್ನ ಬಿಟ್ಟಿಡ್ಡ, ನನ್ನ ಬಿಟ್ಬಿಡಲು ನಾನು ಅಲ್ಲೇನೇನೋ ಹೇಳ್ಬಿಟ್ಟೆ, ನೀನು ಕಾಲಿಗೆ ಬೀಳ್ತೀನಿ ಕಣೋ ಅಂತ ಹೇಳ್ಬಿಟ್ಟು ಹೋಗಿ ಅವ್ರ ಕಾಲಿಗೆ ಬೀಳಲಿಲ್ಲ. ದಾವಿದ್ ಹೋಗಿ ಏನಮ್ಮ ಅಪಾಲಜಿ ಕೇಳಲಿಲ್ಲ, ಎಕ್ಸ್ಕ್ಯೂಸಸ್ ಕೊಡಲಿಲ್ಲ. ಜಯಣ್ಣ ಅವರೇ, ನಮ್ಮ ಅಪ್ಪನ ಕತೆ ಒಂದು ಹಾಕಿದ್ರೆ 10 ಜನಕ್ಕೆ ಹೋಗಿ ಏಟ್ ಬಿದ್ದಿರ್ತದಲ್ಲಿ. ಅವ್ರಿಗೆ ಹೋಗಿ ಏಟ್ ಬಿದ್ದಿದೆ, ಒಂದು ಕ್ಯಾರಮ್ ಹೊಡೆದು ಎಲ್ಲ ಕಡೆ ಹೋಗಿ ಏಟ್ ಬಿದ್ದಿರ್ತದೆ. ಇವಾಗ ನಾನು ಮಾತಾಡ್ತಿದ್ದೀನಿ ನೋಡಿ, ಎಷ್ಟು ಜನ ಏಟ್ ಬೀಳ್ತಾ ಇರತ್ತದು. ಮೈ ವರ್ಡ್ ಕ್ಯಾರೀಸ್ ದ ಪವರ್ ಬಿಕಾಸ್ ಐ ಆಮ್ ಅಬೈಡ್ ಇನ್ ದ ಪವರ್ ಆಫ್ ಗಾಡ್. ದೇವ್ರು ನಮಗೆ ಸ್ತೋತ್ರ. ಆ ಪವರಲ್ಲಿ ಬರಬೇಕು. ಅದಕ್ಕೆ ನಿಮ್ಗೆ ಆಸಕ್ತಿ ಇರಬೇಕು ರಂಗನಾಥ್ ಅವರೇ. ಆ ಪವರ್ ಬೇಕಪ್ಪ, ಆ ಪವರ್ ಬೇಕು. ಸುಮ್ಮನೆ ಅದನ್ನು ಬಿಟ್ಬಿಟ್ಟು ಹೆಂಡತಿ ಪವರ್ಗೋ ಅತ್ತೆ ಪವರ್ಗೆ ಹೋಗ್ಬಿಟ್ಟು ಕೂತ್ಕೊಂಡ್ರೆ ಅವ್ರು ಬೆಲ್ಟು ಆ ಪರಕೆ ಇಟ್ಕೊಂಡು ನಿಂತಿರ್ತಾರೆ. ಅದೇ ಅವ್ರು ಹೇಳ್ದಂಗೆ ಕೇಳ್ಬೇಕು. ಇಲ್ಲ ಪರಕೆ, ಇಲ್ಲ ತೊಡಪು, ಇಂದ ಮಾದರಿ வாழ்க்கை ಕಡಿಯಾದಂಗೆ ಎங்களுக்கு. ಇದು ಜೀವನ ಅಲ್ಲ. ನೀನು ಆಳತಕ್ಕವನು, ಇನ್ನೊಬ್ಬನ ಅಳಿಸೋನಲ್ಲ, ಇನ್ನೊಬ್ಬನ ಬಿಡಿಸೋನು ನೀನು. ಪ್ರಿಯ ಮಕ್ಕಳೇ, ನನ್ನ ಒಬ್ಬ ಮನುಷ್ಯ ಕಂಡಿಡಿದ ಗನ್ನೆ ಅಷ್ಟು ಪವರ್ಫುಲ್ಲಾಗಿ ಹೋಗೋದಾದರೆ ಕರ್ತನ ವಾಕ್ಯ ಎಷ್ಟು ಪವರ್ಫುಲ್ಲಾಗಿ ಹೋಗ್ಬೋದು. ಏನು ಇಲ್ದಿರೋ ಜಗತ್ತಲ್ಲಿ ಬೆಳಕು ಉಂಟಾಗಲಿ ಅಂತ ಹೇಳ್ಬೇಕಾ. ಕಟ 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 ಎಲ್ಲ ಹೇಳಿ 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 ಅಪ್ಪನ ಹತ್ರ ಬಂದ ಮತ್ತೆ ವಾಪಸ್ಸು ಬಾಯಿಗೆ ಮತ್ತೆ ಒಳಗೆ ಬಂದ್ಬಿಡತ್ತೆ. ಅವ್ರ ವಾಕ್ಯ ಕೇಳಿದ ತಕ್ಷಣ ಆಯಿತು, ಅದು ಹೋಗಿ ಆತನ ಉದ್ದೇಶವನ್ನು ನೆರವೇರಿಸಿ ಮುಗಿಸಿ ಆಮೇಲೆ ಅದು ಮತ್ತೆ ದೇವ್ರ ಪಾದಕ್ಕೆ ಬಂದ್ಬಿಡತ್ತೆ. ದಟ್ ವರ್ಡ್ ಟ್ರಾವೆಲ್ಸ್. ಒಂದು ಲೈಟ್ಗೆ ಒಂದು ಶಕ್ತಿ ಇದೆ, ಅದು ಟ್ರಾವೆಲ್ ಮಾಡುತ್ತೆ.
ಒಂದು ಬೆಳಕಿಗೆ ಶಕ್ತಿ ಇದೆ, ಅದು ಟ್ರಾವೆಲ್ ಮಾಡುತ್ತೆ. ಒಂದು ಸೌಂಡ್ಗೆ ಒಂದು ಶಕ್ತಿ ಇದೆ, ಒಂದು ಟ್ರಾನ್ಸ್ಮಿಷನ್ಗೆ ಒಂದು ಶಕ್ತಿ ಇದೆ. ಎಲ್ಲ ಮಿಷನ್ಗಳಿಗಿಂತ ಈ ಒಡಂಬಡಿಕೆ ಪೆಟ್ಟಿಗೆ ಇಟ್ಟಿದೆಯಲ್ಲ, ಮಂಜೂಷ ಪೆಟ್ಟಿಗೆ, ಇದರಲ್ಲಿ ಒಂದು ಪವರ್ ಇದೆ, ಒಂದು ರೇಡಿಯೇಷನ್ ಪವರ್ ಇದೆ. ಇದಕ್ಕೆ ಆ ಪವರ್ ಸಾಧಾರಣವಾದ ಪವರ್ ಅಲ್ಲ, ಜಗತ್ತನ್ನೇ ಉಂಟು ಮಾಡಿದ ಪವರು. ಅದಕ್ಕೆ ಬಿತ್ತುವನಿಗೆ ಬೀಜವನ್ನು, ಉಣ್ಣುವನಿಗೆ ಆಹಾರನ ಕೊಟ್ಟು ಎಲ್ಲವನ್ನ ಮಾಡಿ ಮತ್ತೆ ಮಳೆ ವಾಪಸ್ಸು ದೇವ್ರ ಬಾಯಿಗೆ ಮತ್ತೆ ಸೇರ್ಕೊಂಡ್ಬಿಡುತ್ತೆ ಒಳಗೆ. ಆಯ್ತಾ, ಎಲ್ಲ ಮುಗಿದು ನೆರೆಸ್ಬಿಡತ್ತೆ. ಕರ್ತನ ವಾಕ್ಯ ಅಷ್ಟು ಇಂಪ್ಯಾಕ್ಟ್ ಆಗಿದೆ. ಅದಕ್ಕೆ ದೇವರು ಹೇಳ್ತಾರೆ, ದೇವ್ರ ವಾಕ್ಯ, ಕರ್ತನ ತನ್ನ ದೂತನ ವಾಕ್ಯವನ್ನು ಕಳಿಸಿ ತನ್ನ ದೂತನ್ನು ಬಿಡುಗಡೆ ಮಾಡುವಂತೆ ನಮ್ಮ ವ್ಯಾಧಿಗಳನ್ನ ಅವರು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ನಿಮ್ಮ ಬಾಯಿ ರೆಡಿ ಇರಬೇಕು. ನಿಮ್ಮ ಬಾಯಿ ಒಂದು ಗನ್ನಿದ್ದಾಗೆ, ನಿಮ್ಮ ಬಾಯಿ ಲೋಡ್ ಆಗಬೇಕು. ಯಾವುದರಲ್ಲಿ? ಕರ್ತನ ವಾಕ್ಯದಲ್ಲಿ ಲೋಡ್ ಆಗಬೇಕು. ಕೂತ್ರೆ ನಿಂತರೆ ಆಮೇನ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ, ಪ್ರೈಸ್ ಹಾಯ್ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ಯಾವಾಗ ನೀವು ವಾಕ್ಯ ಹೇಳಕ್ಕೆ ಕರೆದ್ರ ಓ ಏನಾಯ್ತಮ್ಮ, ಹೋಯ್ತಾ, ಇಷ್ಟೇ. ಹಿಂಗಿದ್ರೆ ಉದ್ಧಾರ ಆಗಲ್ಲ ಇವುಗಳೆಲ್ಲ. ವಾಕ್ಯ ನುಡಿಬೇಕು. ಜಿಪ್ಪು ಪೋಟಿ ಒಳಕಾದ್ರೆ ಬಿಡಿದಿಚ್ಚಿ ನಾನು ಓದೇ ಬೇದ, ನಂದು ಮುಗೀತು ಬೇದ ಕತೆ. ಇದು ಹೇಳೋದಲ್ಲ. 40 ನಾಳು ಮೂಡಿಟ್ಟು ಒಕಾಂದಾರ ಏನ ಒಳ್ಳೆ ಒನ್ನಿ ಇಲ್ಲೇ ಸರಕ್ಕೆ வந்துಟ್ಟ ಬೆಳೆಯೋ 40 ದಿನ ಮುಚ್ಕೊಂಡು ಕೂತ್ಕೊಂಡ್ಬಿಟ್ರು ಇಡ್ಲಿ ವಡೆ ತಿನ್ಕೊಂಡು, ನಮ್ಮ ಕೈಲಿ ಆಗಲ್ಲ ಅಂತೇಳಿ. ಆದರೆ ಚಿಕ್ಕ ಹುಡುಗ ಹೊರಗಡೆ ಬಂದ್ಬಿಟ್ಟ. ಯಾಕಂದರೆ ಆ ಪವರ್ ಅವನ ಕೈಲಿ ತಡೆಯೋಕ್ಕಾಗಲಿಲ್ಲ, ಅಭಿಮಾನ ತಡೆಯೋಕ್ಕಾಗಿಲ್ಲ. ಒಬ್ಬ ಸುನ್ನತಿ ಮನುಷ್ಯ ದೇವ್ರ ಬಗ್ಗೆ ಮಾತಾಡ್ತಾನೆ, ವಿರೋಧ ಅಂತ ಹೇಳ್ಬೇಕು, ಅವನ ಕೈಲಿ ತಡೆಯೋಕ್ಕಾಗಿಲ್ಲ. ಇವತ್ತು ನಿನ್ನ ದೇವರು, ನನ್ನ ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸ್ತಾರೆ. ಈಟಿ ಪರ್ಚಿಗಳೊಂದಿಗೆ ನಿನ್ನ ಬಳಿ ಬರ್ತಾ ಇದೆಯಾ? ಆದರೆ ನಾನಾದರೂ ಸೇನಾಧೀಶನಾದ ಯೆಹೋವನ ನಾಮದಲ್ಲಿ ನಿನ್ನ ಬಳಿಯಲ್ಲಿ ಬರ್ತಾ ಇದ್ದೇನೆ. ಸೇನಾಧೀಶನಾದ ಯೆಹೋವನ ನಾಮದಲ್ಲಿ I come in the name of the Lord of Jesus, the Lord of the mighty armies of God of Israel. Israel, Israel, Israel. ಯಾರು ಇಸ್ರಾಯೇಲ್? ಯಾಕೋಬನ ತಂದೆ, ಅಬ್ರಹಾಮನ ತಂದೆ, ಈಸಾಕನ ತಂದೆ ಆದ ಸೇನಾಧೀಶನಾದ ಕರ್ತನ ನಾಮದಲ್ಲಿ ನಿನ್ನ ಬಳಿಗೆ ಬರ್ತೇನೆ. ಆಗತ್ತೆ, ಆಗತ್ತೆ ಕಾರ್ಯ. ಯಾಕಾಗಲ್ಲ? ಸ್ವಲ್ಪ ಡಿಲೇ ಇರ್ಬೋದು. ವೆನ್ ಇಟ್ ಕಮ್ಸ್ ಟು ಡಿಲೇ ಡಸಂಟ್ ಸೇ ಯು ಆರ್ ಫೇಲ್. ನೀನು ಸೋಲಿಲ್ಲ, ಇನ್ನು ಗೆಲ್ಲಕ್ಕಾಗಿ ನೀನು ಕರೆಯಲ್ಪಟ್ಟಿದ್ಯಾ. ನೀ ಭಯ ಪಡಬಾರ್ದು. ಸೈತಾನ ತರೋದು ಮೊದಲನೇ ಇನ್ಸ್ಟ್ರೂಮೆಂಟ್ ಏನು ಗೊತ್ತಾ ಮುತ್ತೋರೆ? ನಿಮಗೊಂದು ಭಯ ತಂದಾಕ್ತಾನೆ. ಆ ಭಯ ಬಂದ ತಕ್ಷಣ ಯು ಕಾಂಟ್ ಹ್ಯಾಂಡಲ್ ಎನಿಥಿಂಗ್. ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏರೋಪ್ಲೇನ್ ಓಡಿಸ್ಬೇಕು ಇಬ್ಬರು ಇಟ್ಟಿರ್ತಾರೆ, ಡಿಸಿಷನ್ ಮೇಕರ್ಸ್. ಒಬ್ಬ ಫೇಲ್ ಆದರೆ ಡೆಸ್ಟಿನೇಷನ್ ಅದೆಲ್ಲ ಇದಾಕೋ ಅಂತ ಹೇಳ್ತಾನೆ. ಒಬ್ಬನೇದ ಅವನೇನು ಮಾಡೋಲ್ಲ, ಎಲ್ಲ ತೊಗೊಂಡೋಗಿ ಇಟ್ಬಿಡ್ತಾನೆ ಏರೋಪ್ಲೇನ್ನ. ಹೇಗ್ರಿ ಓಡುತ್ತದೆ ಏರೋಪ್ಲೇನ್? ಅಷ್ಟು 1000 ಕಿಲೋಮೀಟ್ರ್ ಸ್ಪೀಡಾಗಿ. ಒಂದು ರಸ್ತೆ ಇಲ್ಲ, ರೋಡ್ ಇಲ್ಲ, ಲೈಂಪ್ ಇಲ್ಲ, ಲೈಟ್ ಇಲ್ಲ, ಪೊಲೀಸ್ ಇಲ್ಲ, ಇನ್ಸ್ಪೆಕ್ಟ್ರ್ ಇಲ್ಲ, ಕತ್ತಲಲ್ಲಿ ಹಂಗೇ ಹೋಗ್ತಾನೆ ರೀ ಅವನು. ದೇವ್ರು ನಮಗೆ ಸ್ತೋತ್ರವಾಗಲಿ. ಹೇಗೆ ಅವನ ಮೈಂಡೆಲ್ಲ ಅಲ್ಲಿರತಕ್ಕಂಥ ಆ ಪ್ಯಾನಲ್ ಮೇಲೇ ಇರುತ್ತೆ ಮೈಂಡು. ಆ ಪ್ಯಾನಲ್ಲಿ ಫಿಕ್ಸ್ ಆಗುತ್ತೆ. ಏನು ಪ್ಯಾನಲ್ಲು? ಅದು ಒಂದು ಎಲೆಕ್ಟ್ರಾನಿಕ್ ಪ್ಯಾನಲ್ಲು. ಆ ಎಲೆಕ್ಟ್ರಾನಿಕ್ ಪ್ಯಾನಲ್ಲಿ ರೆಡಾರ್ ಸೆಕ್ಷನಿಂದ ಸಿಗ್ನಲ್ ಬರ್ತಾ ಇರುತ್ತೆ. ಆ ರೆಡಾರ್ ಸಿಗ್ನಲ್ ಏನೆಲ್ಲ ಹೇಳುತ್ತೆ, ಅವನ ಮೈಂಡೆಲ್ಲ 24 ಗಂಟೆ ಅದ್ರ ಮೇಲೆ ಇರುತ್ತೆ. ಏರೋಪ್ಲೇನ್ ತಗೊಂಡು ಅಲ್ಲಿಂದ ಟೇಕ್ ಆಫ್ ಆಗಿ ಮತ್ತೆ ಅವನು ತೊಗೊಂಡೋಗಿ ಹೊರದೇಶದಲ್ಲಿ ತೊಗೊಂಡೋಗಿ ಲ್ಯಾಂಡ್ ಆಗೋವರೆಗೂ ಅವನ ಮೈಂಡು, ಅವನ ಮನಸ್ಸು, ಅವನ ಎಲ್ಲ ಕಾರ್ಯಗಳು ಅದರಲ್ಲೇ ಕೇಂದ್ರೀಕೃತ ಆಗಿರುತ್ತೆ. ಯಾಕಂದರೆ ಎಲ್ಲ ಇನ್ಫಾರ್ಮೇಷನ್ನು, ಮಾಹಿತಿಗಳು ಅದರಿಂದನೇ ಅವನಿಗೆ ಉಂಟಾಗತ್ತೆ. ಎಲ್ಲಿ ಬರ್ತಿದೆಯಾ, ಎಷ್ಟು ಫೀಟಲ್ಲಿದೆಯಾ, ಎಷ್ಟು ಫೀಟಿಗೆ ಇಳಿಸ್ಬೇಕು ನೀನು, ಎಲ್ಲ ಹೇಳ್ಕೊಂಬರುತ್ತೆ ಅದು. ಹಾಗೆ ನಾನು ಹೇಳ್ತೇನೆ, ಒಂದು ಮನುಷ್ಯ ಕಂಡಿಡಿದ್ರೆ ಒಂದು ಪ್ಯಾನಲ್ಲು ಅವನು ಅದ್ರ ಮೇಲೆ ಇಟ್ಟರೆ ತಾನೇ ಏರೋಪ್ಲೇನ್ ಅಷ್ಟು ಚೆನ್ನಾಗಿ ಹೋಗುತ್ತೆ. ಆಗ ನಮ್ಮ ಜೀವನದಲ್ಲಿ ಕೂಡ ನಾವು ಏರೋಪ್ಲೇನನ್ನು ಹತ್ತಿಸತಕ್ಕಂಥ ದಿಕ್ಕಲ್ಲಿದ್ದೀವಿ. ಒಂದು ದಿಕ್ಕಿನಿಂದ ಬಡತನದಿಂದ ಐಶ್ವರ್ಯಕ್ಕೆ ಎತ್ಕೊಂಡೋಗೋ ಏರೋಪ್ಲೇನ್ಗಳಾಗಿ ನಾವು ಹೋಗ್ಬೇಕು. ಪ್ರಿಯ ಮಕ್ಕಳೇ, ರನವೇಗೆ ಬಂದಿದ್ದೀರಾ? ರನವೇ ಅಂದ್ರೇನು? ನಿಮಗಾಗಿ ರೋಡ್ ಸಿದ್ಧವಾಗಿದೆ, ಎಲ್ಲ ಲೋಡ್ ಆಗಿದೆ, ಪ್ಯಾಸೆಂಜರ್ ರೆಡಿ ಇದ್ದಾರೆ, ಎಲ್ಲ ಸಿಗ್ನಲ್ ಎಲ್ಲ ಕ್ಲಿಯರ್ ಇದೆ. ಸ್ವಲ್ಪ ಡಿಲೇ ಆಗಿದೆ, ಫ್ಲೈಟ್ ಕ್ಯಾನ್ಸಲ್ ಆಗಲ್ಲ. ಡಿಲೇ ಆಗಿದೆ ಅಂತ ಫ್ಲೈಟ್ ಕ್ಯಾನ್ಸಲ್ ಅಲ್ಲ, ಡಿಲೇ ಆಗ್ತಾ ಇದೆ ಅಂದರೆ ನಿನಗಾಗಿ ರೋಡ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಲ್ಲಿ. ಏರ್ಪೋರ್ಟ್ ಅವ್ರು ಹೇಳ್ದೆ, ವೇಟ್ ಅ ಮಿನಿಟ್, ಇನ್ನು 15 ನಿಮಿಷ ವೆಯ್ಟ್ ಮಾಡಿ. ಯಾಕೆ? ಇನ್ನೊಂದು ಪ್ಲೇನ್ ಲ್ಯಾಂಡ್ ಆಗ್ತಾ ಇದೆ, ಅದು ಲ್ಯಾಂಡ್ ಆಗಿ ಕ್ಲಿಯರ್ ಆಗೋವರೆಗೂ ನೀನು ಇಲ್ಲೇ ಲೋಡ್ ಆಗಿರು. ನನ್ನ ಪ್ರಿಯ ಮಕ್ಕಳು, ನಾನು ನೋಡ್ತೀನಿ ಏರೋಪ್ಲೇನ್ ಕೂತ್ಕೊಂಡ್ರೆ ಅವನು 400 ಕಿಲೋಮೀಟರ್ ಸ್ಪೀಡ್ಗೆ ಆ ಕ್ಲಚ್ ಇಟ್ಬಿಟ್ಟು ರೆಡಿಯಾಗಿರ್ತಾನೆ. ಅದು ಹೋಗ್ಬೇಕು. ಹೆಂಗಿರೋದು ಗೊತ್ತಾ ಏರೋಪ್ಲೇನ್? ನೀನು ಟರ್ಬೋ ಸೌಂಡ್ ನೋಡು,
ಅಲ್ಲಿ ಹೇಳ್ತಾರೆ ಏರೋಪ್ಲೇನ್ ಲ್ಯಾಂಡಾಗಿ ಹೋಗಿ ಅಲ್ಲಿ ಲೆಫ್ಟ್ಗೆ ಹೋಗಿ ಇನ್ನೊಂದು ರೋಡ್ಗೆ ಹಿಡಿದು ಬಿಡಿದ ತಕ್ಷಣ ಅವ್ನು ಸಿಗ್ನಲ್ ಬಂದ್ಬಿಡುತ್ತೆ, ನಾವು ಯು ಟೇಕ್ ಆಫ್ ಅಂದಿದ ತಕ್ಷಣ ಬಿಡ್ತಾ ನೋಡಿ ಕ್ಲಚ್ಚು, ತೆಗಿಯುತ್ತೆ ನೋಡಿ ಸ್ಪೀಡ್, ಅದು ತೆಗೆದು ಅಷ್ಟು ಚೆನ್ನಾಗಿ ಅವನು ಮೇಲೆ ಬಂದ್ಬಿಡ್ತಾನೆ ಆಕಾಶಕ್ಕೆ ಬಂದ ಮೇಲೆ ಅಲ್ಲಿಂದ ಅವ್ನು ಡಿಸೈಡ್ ಮಾಡಬೇಕು, ನಾನು ಯಾವ ಕಡೆ ಹೋಗ್ಬೇಕು, ಕನ್ಯಾಕುಮಾರಿಗೆ ಹೋಗ್ಬೇಕಾ, ಇಲ್ಲ ರಾಜಾಜಿನಗರ್ಗೆ ಹೋಗ್ಬೇಕಾ, ಇಲ್ಲ ಯಶವಂತಪುರ್ಗೆ ಹೋಗ್ಬೇಕಾ. ಹಾಂ, ಅಯ್ಯೋ ಯಶವಂತಪುರ್ಗೆ ಹೋಗಿ ನೋಡೋಣ ಮಾರ್ಕೆಟ್ಗೆ ಅಂತ ಇಳಿಯೋಕ್ಕಾಗಲ್ಲ. ಅಲ್ಲಿಂದ ದೇಶಗಳಿಗೆ ಅವನು ಡೆಸ್ಟಿನೇಷನ್ ಆಗ್ತಾನೆ. ಅಮೇರಿಕಾಗೆ ಹೋಗ್ಬೇಕಾ, ಜಾನ್ ಎಫ್ ಕೆನಡಿ ಏರ್ಪೋರ್ಟ್ಗೆ ಹೋಗ್ಬೇಕಾ, ಹಾಂ, ಆಸ್ಟ್ರೇಲಿಯಾ ಏರ್ಪೋರ್ಟ್ಗೆ ಹೋಗ್ಬೇಕಾ, ದುಬೈಗೆ ಹೋಗ್ಬೇಕಾ, ಕರೆಕ್ಟಾಗೆ ಫಿಕ್ಸ್ ಮಾಡಿ ಹಾಕ್ತಾನೆ. ಫಿಕ್ಸ್ ಮಾಡಿ ಚಾನಲ್ ಹಾಕಿ ಫಿಕ್ಸ್ ಮಾಡಿದ ತಕ್ಷಣ ಆ ಹಾರ್ಬಿಟಲ್ಲೇ ಫ್ಲೈಟ್ ಹೋಗ್ತಾ ಇರುತ್ತೆ ನೋಡಿ. ಬೈ ದ ಟೈಮ್ 7 hours ಆಗ್ತಾ ಇದ್ದಂಗೆ ಯಶಸ್ವಿನಿಯವರೇ ಅವನಿಗೆ ಸಿಗ್ನಲ್ ಬಂದ್ಬಿಡುತ್ತೆ. ಸಿಗ್ನಲ್ ಹೇಳ್ತಾರೆ, ಯು ಆರ್ ಆನ್ ದ ರೈಟ್ ಟ್ರ್ಯಾಕ್, ನೀನು ದುಬೈ ಏರ್ಪೋರ್ಟ್ ಬರ್ತಾ ಇದೆಯಾ, 27,000 ಫೀಟಲ್ಲಿದೆಯಾ, ಈಗ 10,000 ಅಡಿ ಕೆಳಗೆ ಇಳಿದು ಬಾ ಅಂತ ಹೇಳ್ತಾರೆ. 10,000 ಅಳಗೇ ತೊಗೊಂಬರ್ತಾನೆ. ಈಗ ಅವ್ರು ಹೇಳ್ತಾರೆ 15,000 ಇದೆ, ಈಗ 1,000 ಅಡಿ ಕೆಳಗೆ ಬಾ, 1,000 ತೊಗೊಂಬಾ, 2,000 ತೊಗೊಂಬಾ, 1,000 ತೊಗೊಂಬಾ, ಇನ್ನು ಕೆಳಗೆ ಬರಬೇಕಾದ್ರೆ ಇನ್ನು 500 ಅಡಿ ಇದೆ, 100 ಅಡಿಗೆ ಬಾ, ಇನ್ನೊಂದು 100 ಅಡಿಗೆ ಬಾ, ಇನ್ನು 300 ಅಡಿ ಇದೆ, ಇನ್ನೊಂದು 100 ಅಡಿಗೆ ಬಾ, ಇನ್ನು 200 ಅಡಿ ಇದೆ, ಇನ್ನೊಂದು 100 ಅಡಿಗೆ ಬಾ, ಹಾಗೆ ತೊಗೊಂಡು ಈಗ 0ಗೆ ಬರ್ತಿದ್ಯಾ, ಟೇಕ್ ಆಫ್ ಮಾಡೋ, ಲ್ಯಾಂಡ್ ಮಾಡಿದ ತಕ್ಷಣ ಆಗಲೇ ಅವನ್ನೆಲ್ಲ ತೆಗಿತಾನೆ ಲ್ಯಾಂಡಲ್ಲಿಗೆ. ದೇವ್ರ ನಮಗೆ ಸ್ತೋತ್ರ. ನಿಮ್ಮ ಜೀವನ ಅನ್ನೋದು ಲೋಡ್ ಆಗಿದ್ರೆ ಮಾತ್ರನೇ. ನಿಮ್ಮಲ್ಲಿ ಫ್ಲೈಟ್ ಡಿಲೇ ಆಗ್ತಿದೆ ಅಂದರೆ ದೇವ್ರು ನಿಮ್ಮನ್ನ ಕೈ ಬಿಟ್ಟಿದ್ದಾನಂತೆಲ್ಲ. ನಿಮ್ಮ ರನ್ನವೇ ರೆಡಿ ಆಗ್ತಾ ಇದೆ. ಈ ಮೇ ತಿಂಗಳಲ್ಲಿ ನಿಮ್ಮ ರನ್ನವೇ ರೆಡಿ ಆಗುತ್ತೆ. ಜಯಣ್ಣ ಅವರೇ, ನಿಮ್ಗೆ ಬರಬೇಕಾದ ಆಶೀರ್ವಾದ, ಮಗಳೇ ಜ್ಯೋತಿ ಅವರೇ, ನಿಮಗೆ ಬರಬೇಕಾದ ಐಶ್ವರ್ಯಗಳು ಅದು ತಾನಾಗೆ ಬರುತ್ತೆ. ಯಾವುದಕ್ಕೂ ಡಿಲೇ ಆಗೋಲ್ಲ. ಅದು ಡಿಲೇ ಆದರೂ ಲೇಟೆಸ್ಟ್ ಆಗಿ ಆಗತ್ತೆ. ಅದಕ್ಕೆ ಅವನು ಹೇಳ್ತಾನೆ, ನೀನು ಈಟಿ ಕತ್ತಿಗಳೊಂದಿಗೆ ಬರ್ತಿದ್ಯಾ ವನಿತಾ ಅವರೇ, ಅವನು ಹೇಳ್ತಾನೆ, ಯೇಸುವಿನ ನಾಮದಲ್ಲಿ ನಾ ಬರ್ತಾ ಇದ್ದೇನೆ. ನೋಡ್ದ, 40 ದಿನ ಯಾರಿಗೂ ಇಲ್ದಿರೋ ದಮ್ಮು ಈ ಮನುಷ್ಯನಿಗಿತ್ತು. ದಮ್ಮು ಯಾಕೆ ದಮ್ಮು ಬಂತದು? ದಮ್ಮು ಎಲ್ಲಿಂದ ಬಂತು ಅವನಿಗೆ? ಕರ್ತನ ಧರ್ಮಶಾಸ್ತ್ರದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ದ. ಅದಕ್ಕೆ ನಾನು ಹೇಳ್ತೀನಿ, ಕೂತ್ಕೊಂಡು ಧ್ಯಾನ ಮಾಡಿ ಸ್ತೋತ್ರ ಮಾಡಿ ಎಲ್ಲ ಆಯ್ತಾ. ಇದ್ದ ತಕ್ಷಣ ತಿರ್ಗಾ ರೌಂಡ್ ಅಪ್ ಮಾಡಿ, ಹಲ್ಲೆಲೂಯಾ, ಕರ್ತನ ಒಳ್ಳೆಯವನು, ಕರ್ತನ ಕೃಪೆ ಶಾಶ್ವತ, ಕರ್ತನ ಒಳ್ಳೆಯವನು ಸುತ್ತಿರಿ ಅಲ್ಲೇ.